ಅಷ್ಟೊತ್ತಿಗೆ ಎಲ್ಲರೂ ಜಾಗ ಓಂ ಶ್ರೀ ಗುರುಭ್ಯೋ ನಮಃ. ಗುರುಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ಇಂದಿನ ತರಗತಿಗೆ ಮೊದಲು ಒಂದು ಶ್ಲೋಕ. ಟಿಂಕಾರಾಸನ ಗರ್ಭಿತಾನಲಶಿಕಾಂ ಸೌಕ್ಲೀಂ ಕಲಾ ಬಿಭ್ರತೀಂ ಸೌವರ್ಣಾಂಬರಧಾರಿಣೀಂ ವರಸುಧಾದೋತೋ ತ್ರಿನೇತ್ರೋಜ್ವಲ ವಂದೇ ಪುಸ್ತಕ ಪಾಶಮಂಕುಶಧರಂ ಪ್ರಭೂಷಿತಾಂ ಉಜ್ವಲಾಂ ತಾಂ ಗೌರಿ ತ್ರಿಪುರಾ ಪರಾತ್ಪರ ಕಳಾಂ ಶ್ರೀಚಕ್ರ ಸಂಚಾರಿಣೀ ಶ್ರೀಚಕ್ರ ಸಂಚಾರಿಣೀ. ಓಂ ಶ್ರೀ ಮಾತ್ರೇ ನಮಃ. ನಾವು ಇಂದು ಲಲಿತಾ ಸಹಸ್ರನಾಮದಲ್ಲಿ 95ನೇ ನಾಮವನ್ನ, ಅದರ ಅರ್ಥವನ್ನ ಗ್ರಹಿಸ್ತಾ ಇದ್ದೀವಿ. ಲಲಿತಾ ಸಹಸ್ರನಾಮದ 95ನೇ ನಾಮದ ಅರ್ಥವನ್ನ ಇವತ್ತು ನಾವು ತಿಳ್ಕೊತಾ ಇದ್ದೀವಿ. ಲಲಿತಾ ಸಹಸ್ರನಾಮ ಅಂತ ಅಂದಾಗ ನಾವೇನ್ ಅನ್ಕೋತೀವಿ, ಏನೋ ಒಂದು ಭಕ್ತಿಯಿಂದ ಒಂದು ಪಠನೆ ಮಾಡ್ಕೊಂಡು ಹೋದ್ರೆ ಆ ಲಲಿತಾ ದೇವಿ ನಮ್ಗೇನೋ ಒಂದು ಕರುಣಿಸ್ತಾಳೆ, ಒಂದು ಫಲ ಕೊಡ್ತಾಳೆ ಅನ್ನೋ ನಂಬಿಕೆಯಿಂದ ನಾವೇನ್ ಮಾಡ್ತೀವಿ, ಪ್ರತಿ ಶುಕ್ರವಾರ, ಮಂಗಳವಾರ, ಪೌರ್ಣಮಿ, ಅಮಾವಾಸ್ಯೆ ಈ ದಿನಗಳಲ್ಲಿ ಆ ಲಲಿತಾ ಸಹಸ್ರನಾಮದ ಪಠನೆನ ಮಾಡ್ತಾ ಹೋಗ್ತೀವಿ. ಆದ್ರೆ ಆ ಲಲಿತಾ ಸಹಸ್ರನಾಮದಲ್ಲಿ ಏನಿದೆ ಅಂತ ನಾವು ಒಂದೊಂದು ನಾಮವನ್ನ ನೋಡ್ತಾ ಹೋದಾಗ, ಒಂದೊಂದು ನಾಮವನ್ನ ಅರಿತಾ ಹೋದಾಗ ನಮ್ಗೆ ಅರ್ಥ ಆಗತ್ತೆ ಈ ಜೀವನದ ಮೂಲ ಆ ಲಲಿತಾ ಸಹಸ್ರನಾಮದಲ್ಲಿ ಇದೆ ಅನ್ನೋದು. ಅಂದ್ರೆ ಈ ಮನುಷ್ಯನಾಗಿ ನಾವು ಏನು ಈ ಜೀವಿತವನ್ನ ಪಡೆದಿದೀವೋ, ಈ ಜೀವಿತ ಅನ್ನೋದು ಹೇಗ್ ಬಂತು, ಇದನ್ನ ನಾವು ಹೇಗ್ ಅನುಭವಿಸ್ಕೊಂಡು ಹೋಗ್ಬೇಕು, ಈ ಜೀವಿತ, ಈ ನಾನು ಅಂದ್ರೆ ಯಾರು, ನಾನು ಯಾರು ಅನ್ನೋದನ್ನ ಎಲ್ಲವನ್ನು ಕೂಡ ಈ ಲಲಿತಾ ಸಹಸ್ರನಾಮ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದೆ. ಆ ಲಲಿತಾ ಸಹಸ್ರನಾಮದಲ್ಲಿ ನಾವು ಏನ್ ಕಾಣ್ತೀವಿ ಮೊದಲಿಗೆ ಅಂದ್ರೆ 3 ವಿಧಗಳನ್ನ ನಾವು ನೋಡ್ತೀವಿ. ಏನು? ಮಂತ್ರದ ವಿಧ, ತಂತ್ರ ವಿಧ ಮತ್ತು ಯಂತ್ರ ವಿಧ. ಆ 3 ವಿಧಗಳಿಂದ ನಾವು ಆ ಲಲಿತಾ ಸಹಸ್ರನಾಮದ ಉಪಾಸನೆಯನ್ನ ಮಾಡ್ತಾ ಹೋಗ್ತೀವಿ. ಅಂದ್ರೆ ಮಂತ್ರದ ಮೂಲಕ ಆ ಲಲಿತಾ ಸಹಸ್ರನಾಮದ ಉಪಾಸನೆ ಅಂತ ಅಂದ್ರೆ ಏನಪ್ಪಾ ಅಂದಾಗ, ಈ ಮಂತ್ರ ಅನ್ನೋದು ಎಲ್ಲಿಂದ ಬಂದಿದೆ ನಾವು ಹೇಳ್ತಾ ಹೋಗ್ತೀವಿ. ಆ ಪುಸ್ತಕದಲ್ಲಿರೋ ಮಂತ್ರವನ್ನ ನಾವು ನೋಡ್ಕೊಂಡು ಆ ಮಾತೆಗೆ ಉಪಾಸನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಆ ಮಂತ್ರನ ನಾವು ಪಠನೆ ಮಾಡ್ತಾ ಹೋಗ್ತೀವಿ. ಆ ಮಂತ್ರ ಅನ್ನೋದು ಎಲ್ಲಿಂದ ಬಂದಿದೆ ಅಂತ ನಾವು ತಿಳ್ಕೊಂಡಾಗ ಅದು ಕೂಡ ಆ ಮಾತೆಯಿಂದಲೇ ಬಂದಿರ್ತಕ್ಕಂಥದ್ದು. ಆ ಮಂತ್ರ ಅನ್ನೋದು ಅಕ್ಷರಗಳ ಮೂಲಕ ಆ ಮಾತೆ ಈ ಜಗತ್ತಿಗೆ ಕೊಟ್ಟಿದ್ದಾಳೆ. ಯಾಕೆ? ನನ್ನನ್ನ ಅರಿಲಿ, ಒಳ್ಳೆ ಮಾರ್ಗದಲ್ಲಿ ನಡೀಲಿ, ಆ ಮಂತ್ರದ ಮೂಲಕ ನನ್ನ ಅನುಭವವನ್ನ ಹೊಂದ್ಲಿ ಅನ್ನೋ ಕಾರಣಕ್ಕೆ ಮಂತ್ರವನ್ನ ಆಕೆ ಕೊಟ್ಟಿದ್ದಾಳೆ. ಯಂತ್ರ ಅಂದಾಗ ನಾವು ಈಗ ಯಾವುದೇ ಒಂದು ಯಂತ್ರ ನೋಡ್ತೀವಿ. ಈಗ ಒಂದು ಕಾರ್, ಆ ಕಾರ್ ಓಡ್ಬೇಕು ಅಂದಾಗ ಏನ್ ಮಾಡ್ಬೇಕು, ಅದರಲ್ಲಿ ಯಂತ್ರಗಳನ್ನ ಅಳವಡಿಸಿರ್ತಾರೆ. ಆ ಯಂತ್ರಗಳ ಏನಾದ್ರು ಕೆಟ್ಟೋಯ್ತು ಅಂದ್ರೆ ಕಾರ್ ಓಡಕ್ಕೆ ಆಗಲ್ಲ. ಯಂತ್ರಗಳಿದ್ರೇನೆ ಆ ಕಾರಿನ ಚಲನೆ. ಅಂದ್ರೆ ಆ ಚೈತನ್ಯ ಅನ್ನೋದೇ ಇಲ್ಲಿ ಯಂತ್ರ. ಆ ಚೇತನ ಅನ್ನೋದು ಏನ್ ಆ ಮಾತೆ ಈ ಶರೀರಕ್ಕೆ ಕೊಟ್ಟಿದ್ದಾಳೋ, ಈ ಶರೀರದ ಈ ಸ್ಥೂಲ ಶರೀರ ಏನಿದೆಯೋ ಅದು ಆ ಕಾರಿನ ಪಾರ್ಟ್ಸ್ ಇದ್ದಾಗ ಅದು ಭಾಗ ಅದು. ಆದ್ರೆ ಆ ಒಳಗಡೆ ಇರ್ತಕ್ಕಂಥ ಯಂತ್ರ ಇದೆಯಲ್ಲ ಅದೇ ಚೇತನ. ಆ ಚೈತನ್ಯದ ಮೂಲಕ ಈ ಜೀವನ ನಡೆಸೋ ಅದಕ್ಕೋಸ್ಕರ ಆ ಯಂತ್ರವನ್ನ ನಾವು ಪೂಜೆ ಮಾಡ್ತೀವಿ. ಆ ಶ್ರೀಚಕ್ರದ ಯಂತ್ರವನ್ನ ನಾವು ಪೂಜೆ ಮಾಡಿದಾಗ ಪ್ರತಿಯೊಂದು ಚಕ್ರದಲ್ಲಿ ಏನೇನಿದೆ, ಯಾವ್ಯಾವ ದೇವತೆ ಇದ್ದಾರೆ, ಅದೇ ನಮ್ಮ ಶರೀರದಲ್ಲಿ ಆ ಚಕ್ರದ ರೀತಿಯಲ್ಲೇ ನಮ್ಮ ಶರೀರ ಕೂಡ ಇದೆ. ಆ ಚಕ್ರದಲ್ಲಿ ಯಾವ್ಯಾವ ದೇವತೆಗಳಿದಾರೋ
ಆ ದೇವತೆಗಳು ಕೂಡ ನಮ್ಮ ಶರೀರದಲ್ಲಿ ಕೂಡ ಇದ್ದಾರೆ. ಅವರು ಈ ಶರೀರನ ನಡೆಸ್ತಾ ಇದ್ದಾರೆ. ಚಕ್ರದ ರೀತಿಯಲ್ಲಿ ಈ ಶರೀರವನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ತಿಳಿತಾ ಹೋಗುತ್ತೆ. ಹಾಗೆ ತಂತ್ರ ಅಂತ ಅಂದಾಗ ನಾವು ಸಾಮಾನ್ಯವಾಗಿ ಲೋಕಾರೂಢಿಯಲ್ಲಿ ಅವನೇನೋ ತಂತ್ರ ಮಾಡ್ಬಿಟ್ಟಿದಾನಪ್ಪ, ಅದಕ್ಕೆ ಆ ರೀತಿ ಆಗ್ತಾ ಇದೆ ಅಂತ. ತಂತ್ರ ಅಂತ ಅಂದಾಗ ನಾವು ಅದ್ರ ಬಗ್ಗೆ ಏನೋ ಒಂದು ವಿಚಾರವನ್ನ ತಿಳ್ಕೊಂಡ್ಬಿಟ್ಟಿದೀವಿ. ಆದ್ರೆ ತಂತ್ರ ಅಂದ್ರೆ ಏನು ಅಲ್ಲ. ಇಲ್ಲಿ ಏನಪ್ಪ ತಂತ್ರ ಅಂದ್ರೆ ಏನು ಆ ಉಪಾಸನೆಯ ಒಂದು ಮಾರ್ಗ ಇದೆಯೋ ಆ ಮಾರ್ಗವನ್ನ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು, ಯಾವ ರೀತಿಯಲ್ಲಿ ಆ ಮಾರ್ಗದಲ್ಲಿ ನಾವು ಹೋದಾಗ ಅದು ನಮ್ಗೆ ಫಲವನ್ನ ಕೊಡುತ್ತೆ ಅಂತ ತಿಳಿಸೋ ಅಂತ ಒಂದು ಜ್ಞಾನಕ್ಕೆ ಇಲ್ಲಿ ತಂತ್ರ ಅಂತ ಕರೀತಾ ಇದ್ದಾರೆ. ಈ 3 ರೀತಿಯ ವಿಧಗಳನ್ನ ನಾವು ಈ ಲಲಿತಾ ಸಹಸ್ರನಾಮದಲ್ಲಿ ಬಳಸ್ಕೊಂಡು ಮಂತ್ರ, ಯಂತ್ರ, ತಂತ್ರ ಈ ವಿಧಾನಗಳನ್ನ ನಾವು ಬಳಸ್ಕೊಂಡು ಈ ಲಲಿತಾ ಸಹಸ್ರನಾಮದ ಪಠನೆ ಮಾಡಿ ಅದರ ರಹಸ್ಯವನ್ನ ನಾವು ಅರಿತಾಗ ಖಂಡಿತವಾಗ್ಲು ನಾವು ಈ ಜೀವನದ ಒಂದು ಮುಕ್ತಿಯನ್ನ ನಾವು ಹೊಂದ್ತೀವಿ ಅಂತ ಅನ್ಬಿಟ್ಟು ಈ ಲಲಿತಾ ಸಹಸ್ರನಾಮ ನಮಗ್ ತಿಳಿಸ್ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ಈಗ ನಾವು 95ನೇ ನಾಮವನ್ನ ನೋಡ್ತಾ ಇದ್ದೀವಿ. ಈ 95ನೇ ನಾಮದಲ್ಲಿ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ, ನಾವು ಹಿಂದಿನ ನಾಮದಲ್ಲಿ ತಿಳ್ಕೊಂಡ್ವಿ. ಆ ಹಿಂದಿನ ನಾಮದಲ್ಲಿ ಈ ಜೀವಿಗೆ 9 ಶಕ್ತಿಗಳು ಇದೆ. ಆ ಶಕ್ತಿಗಳ ಮೂಲಕ ಇವನು ತನ್ನ ಜೀವನವನ್ನ ನಡೆಸ್ತಾ ಇದ್ದಾನೆ. ಉತ್ತಮವಾದ ಒಂದು ಜೀವನವನ್ನ ಆ ಶಕ್ತಿಗಳ ಮೂಲಕ 9 ಶಕ್ತಿಗಳ ಮೂಲಕ ಅವನು ನಡೆಸ್ತಾ ಇದ್ದಾನೆ ಅಂತ ಅನ್ಕೊಂಡ್ವಿ. ಅದ್ಯಾವ್ದಪ್ಪ ಆ 9 ಶಕ್ತಿಗಳು ಅಂದಾಗ? ತುಷ್ಟಿ, ಪುಷ್ಟಿ, ಶಾಂತಿ, ಕಾಂತಿ, ಮತಿ, ಧೃತಿ, ನಂದಿನಿ, ಇಂತಹ ಒಂದು ಶಕ್ತಿಗಳು. ಆ ಶಕ್ತಿಗಳನ್ನ ನಾವು ಹೊಂದಿದಾಗ, ಆ ಶಕ್ತಿಗಳನ್ನ ನಾವು ಜೀವನದಲ್ಲಿ ಪಡ್ಕೊಂಡಾಗ ಅದೇ ಒಂದು ಐಶ್ವರ್ಯ. ಐಶ್ವರ್ಯ ಅಂತ ನಾವೇನ್ ಹೇಳ್ಕೊತೀವಿ, ಈ ಜೀವನ ಮಾಡಕ್ ನಮ್ಗೆ ಐಶ್ವರ್ಯ ಇರ್ಬೇಕಪ್ಪ, ನಮ್ಗೆ ಹಣ ಇರ್ಬೇಕಪ್ಪ. ಹಣ ಒಂದೇ ಅಲ್ಲ, ಈ ಜೀವನಕ್ಕೆ ಬೇಕಾದಂತ ಈ ಸಂಪದಗಳು ಕೂಡ ನಮ್ಮ ಜೀವನದಲ್ಲಿ ಇರ್ತಾ ಹೋಗ್ಬೇಕು. ಈ ಸಂಪದಗಳನ್ನ ನಾವು ಪಡೆದಿದ್ರೆ ಅಂತ ಒಂದು ಉತ್ತಮವಾದಂತ ಈ 9 ಸಂಪದಗಳನ್ನ ಯಾರು ಪಡೆದಿರ್ತಾರೋ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಜೀವನದಲ್ಲಿ ಒಂದು ಅಗಾಧವಾದ ತೇಜಸ್ಸನ್ನ ಹೊಂದಿರ್ತಾರೆ. ಈ 9 ಶಕ್ತಿಗಳನ್ನ ಯಾರು ಹೊಂದಿರ್ತಾರೋ ಅವರು ಅಗಾಧವಾದ ತೇಜಸ್ನಿಂದ ಕೂಡಿರ್ತಾರೆ. ಅಂತ ತೇಜಸ್ಸಿನ ಮೂಲಕ ಅವರು ತಾವೇನ್ ಅನ್ಕೊಂಡಿರ್ತಾರೋ ಆ ಕಾರ್ಯವನ್ನ ಮಾಡೋ ಅಂತ ಒಂದು ಶಕ್ತಿಯನ್ನ ಹೊಂದುತ್ತಾ ಹೋಗ್ತಾರೆ. ಅವ್ರು ಆ ಯಾವುದೇ ಒಂದು ಶಕ್ತಿ ಇದ್ರಲ್ಲಿ ಕಮ್ಮಿ ಆದ್ರೂ ಅದ್ರಲ್ಲಿ ಉತ್ಸಾಹ ಅನ್ನೋದಿರಲ್ಲ, ನಾನ್ ಬದುಕ್ಬೇಕು ಅನ್ನೋದಿರಲ್ಲ, ನಾನ್ ಇಂಥ ಕೆಲಸ ಮಾಡ್ಬೇಕು ಅನ್ನೋದಿರಲ್ಲ. ಹೀಗಾಗಿ ಅವನು ಆ ಜೀವನದಲ್ಲಿ ಅಸಹಾಯತೆಯನ್ನ ಹೊಂದ್ತಾ ಹೋಗ್ತಾನೆ. ಈ ಎಲ್ಲ ಶಕ್ತಿಗಳು, ಈ 9 ಶಕ್ತಿಗಳನ್ನ, ಈ ಐಶ್ವರ್ಯವನ್ನ ಯಾರು ಹೊಂದಿರ್ತಾರೋ ಅವರು ಏನೇ ಜೀವನದಲ್ಲಿ ಕಷ್ಟಗಳು ಬರ್ಲಿ, ಏನೇ ಅಡ್ಡ ಬರ್ಲಿ, ಅದನ್ನೆಲ್ಲ ಜಯಿಸಿ ಮುಂದಕ್ಕೆ ಸಾಗಿ ತಮ್ಮ ಜೀವನದ ಸಾರ್ಥಕತೆಯನ್ನ ಹೊಂದ್ತಾರೆ ಅಂತ ಅಂದ್ಬಿಟ್ಟು ಇದರಿಂದ ನಮ್ಗೆ ತಿಳಿದು ಬರ್ತಾ ಇದೆ. ತೇಜಸ್ಸು ಅಂತ ಅಂದ್ರೆ ಏನು ಅಂದಾಗ ಅದೊಂದು ಕಾರ್ಯ ಸಂಪದ, ಅಂದ್ರೆ ಅದೊಂದು ಸಾಮರ್ಥ್ಯ. ಆ ಸಾಮರ್ಥ್ಯ ಇಲ್ದೆ ಹೋದ್ರೆ ನಾವು ಏನ್ ಕೆಲ್ಸನೂ ಕೂಡ ಮಾಡಕ್ಕಾಗಲ್ಲ. ಅಂತ ಒಂದು ಸಾಮರ್ಥ್ಯ ನಾವು ಈ ಶಕ್ತಿಗಳಿಂದ ಹೊಂದಿ ನಮ್ಮ ಜೀವನದಲ್ಲಿ ಒಂದು ಪ್ರಕಾಶತೆಯನ್ನ, ಒಂದು ಸಮಾಜದಲ್ಲಿ ನಾನು ಒಬ್ಬ ವ್ಯಕ್ತಿ ಅಂತ ಅನ್ನುವಂಟು ಒಂದು ಪ್ರಕಾಶತೆಯನ್ನ ಹೊಂದೋದಕ್ಕೆ ಸಾಧ್ಯ ಆಗತ್ತೆ ಅನ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಅದೇ ರೀತಿ ಮಾತೆ ಏನ್ ಮಾಡ್ತಾ ಇದ್ದಾಳೆ, ಈ ಜಗತ್ತಿನಲ್ಲಿ ಆ ಸೂರ್ಯ ಚಂದ್ರರಿಗೆ ತನ್ನ ಪ್ರಕಾಶವನ್ನ ನೀಡಿ ಈ ಜಗತ್ತನ್ನ ಬೆಳಗಿಸ್ತಾ ಇದ್ದಾಳೆ. ಸೂರ್ಯ ಚಂದ್ರರ ಮೂಲಕ ತನ್ನ ಪ್ರಕಾಶವನ್ನ ಅವ್ರಿಗೆ ನೀಡಿ ಈ ಜಗತ್ತನ್ನ ಪ್ರಕಾಶಿಸ್ತಾ ಇದ್ದಾಳೆ. ಆ ರೀತಿ ಅವಳು ಆ ಸೂರ್ಯ ಚಂದ್ರರಿಗೆ ಪ್ರಕಾಶಿಸ್ತಾ ಇರುವಂತ ಅಂತಹ ಒಂದು ತೇಜಸ್ಸಿಗೆ ಅವಳನ್ನ ತೇಜೋವತಿ ಅಂತ ಕರೀತಾ ಇದ್ದಾರೆ.
ಅಂದ್ರೆ ಈ ಸಮಸ್ತ ಜಗತ್ತನ್ನ ಅವಳು ಏನ್ ಮಾಡ್ತಾಳೆ, ಸೂರ್ಯ ಚಂದ್ರರ ಮುಖಾಂತರ 365 ಕಿರಣಗಳಿಂದ ಅಹೋರಾತ್ರಿ ಅವಳು ಪ್ರಕಾಶವಾಗಿ ಇಡ್ತಾ ಇದ್ದಾಳೆ. ಅಂದ್ರೆ ಹಗಲು ರಾತ್ರಿ 365 ಗಂಟೆಗಳ ಕಾಲ ಆ ಪ್ರಕಾಶವನ್ನ ಯಾರ ಮುಖಾಂತರ ಕೊಡ್ತಾ ಇದ್ದಾಳೆ, ಸೂರ್ಯ ಚಂದ್ರರ ಮೂಲಕ ಈ ಜಗತ್ತಿಗೆ ಕೊಟ್ಟು ಈ ಜಗತ್ತನ್ನ ಪ್ರಕಾಶಿಸ್ತಾ ಇದ್ದಾಳೆ. ಆದ್ರಿಂದ ಆ ಲಲಿತಾ ತ್ರಿಪುರ ಸುಂದರಿಯೇ ತೇಜೋವತಿ, ಆ ಪರಮೇಶ್ವರಿಯೇ ತೇಜೋವತಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿತಾ ಇದೆ. ತ್ರಿನಯನ, ತ್ರಿನಯನ ಅಂತಂದ್ರೇನು, 3 ಕಣ್ಣುಗಳನ್ನ ಉಳ್ಳಂತೋಳು. ಕಣ್ಣು ಅಂದಾಗ ನಮ್ಗೇನ್ ಅನ್ಸುತ್ತೆ, ಓ ಏನೋ ಒಂದು ನೋಡೋ ಅಂತ ಇಂದ್ರಿಯ ಅಷ್ಟೇ ಇದು, ಕಣ್ಣಿಂದ ನಾವು ಈ ಪ್ರಪಂಚದ ಎಲ್ಲಾ ವಸ್ತುಗಳನ್ನು ನೋಡ್ತೀವಿ ಅಂತ ಅನ್ಬಿಟ್ಟು ಆ ಕಣ್ಣನ್ನ ಅಷ್ಟಕ್ಕೆ ನಾವು ಮೀಸಲಾಗಿಡ್ತೀವಿ. ಆದ್ರೆ ಕಣ್ಣು ಅಂದ್ರೆ ಅಷ್ಟೇ ಅಲ್ಲ. ಕಣ್ಣು ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಜ್ಞಾನವನ್ನ ನೀಡ್ತಕ್ಕಂಥದ್ದು, ಅಜ್ಞಾನದಿಂದ ಕೂಡಿರ್ತಕ್ಕಂಥದ್ದೇ ಕಣ್ಣು ಅಂತ ಹೇಳ್ತಾರೆ. ಎಷ್ಟು ಜ್ಞಾನ, ಪ್ರಪಂಚದ ಈ ಎಲ್ಲ ವಸ್ತುಗಳನ್ನ ನೋಡ್ತಾ ಇದೀವೋ ಅದರ ಎಲ್ಲ ಜ್ಞಾನವನ್ನ ಈ ಕಣ್ಣಿನ ಮೂಲಕ ನಾವು ಆಸ್ವಾದನೆಯನ್ನ ಮಾಡ್ತೀವಿ. ಅದಕ್ಕೆ ಇದನ್ನ ಬರೀ ಕಣ್ಣು ಅನ್ನಲ್ಲ, ಇದು ಜ್ಞಾನದ ಪ್ರತೀಕ ಅಂತ ಅಂದ್ಬಿಟ್ಟು ಆ ಕಣ್ಣಿಗೆ ಹೇಳ್ತಾರೆ. ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವನ್ನು ನಾವು ನೋಡ್ತಾ ಹೋಗ್ತೀವಿ ಅಂತಂದ್ರೆ ಅದನ್ನ ನೋಡ್ತೀವಿ, ಆಮೇಲೆ ಅದನ್ನ ಗ್ರಹಿಸ್ತೀವಿ. ಯಾವ್ದ್ರ ಮೂಲಕ, ಆ ವಸ್ತುವನ್ನ ನೋಡಿದಾಗ ಓ ಇದು ಇದೇ ಇಂಥದೇ ವಸ್ತು ಅಂತ ಒಂದು ಗ್ರಹಣೆ ಮಾಡೋ ಅಂತ ಶಕ್ತಿನೂ ಕೂಡ ನಮ್ಗೆ ಆ ಪರಮಾತ್ಮ ಕೊಟ್ಟಿದ್ದಾನೆ. ಹಾಗಾದ್ರೆ ಈ ಚೈತನ್ಯ ಅಂದ್ರೆ ಈ ಶರೀರದಲ್ಲಿರ್ತಕ್ಕಂಥ ಒಂದು ಚೈತನ್ಯ ಯಾವ ರೀತಿಯ ಒಂದು ಇದನ್ನ ಹೊಂದಿದೆ ಅಂದ್ರೆ ಇದನ್ನ ಆ 3 ರೀತಿಯಲ್ಲಿ ಕಾಣ್ತೀವಿ. ಈ ಏನು ಈ ತೇಜಸ್ಸು ಅನ್ನೋದಿದೆಯಲ್ಲ, ಇದನ್ನ ನಾವು 3 ರೀತಿಯಲ್ಲಿ ಕಾಣ್ತಾ ಹೋಗ್ತೀವಿ. ತ್ರಿನಯನ ಅಂದ್ರೆ ಆ ಕಣ್ಣಿನ ಮೂಲಕ ನಾವು 3 ರೀತಿಯಲ್ಲಿ ಕಾಣ್ತಾ ಹೋಗ್ತೀವಿ. ಹೇಗೆ ಅದು ಕಾಣ್ತೀವಿ ಅಂತಂದ್ರೆ, ಒಂದು ಮನಸ್ಸಿನ ಮೂಲಕ, ಇನ್ನೊಂದು ಮಾತಿನ ಮೂಲಕ, ಇನ್ನೊಂದು ಕ್ರಿಯೆಯ ಮೂಲಕ, ಮಾಡೋದ್ರ ಮೂಲಕ. ಈ ರೀತಿಯಲ್ಲಿ ಈ ಚೈತನ್ಯ ಅನ್ನೋದು ಆ ತೇಜಸ್ಸನ್ನ, ಆ ಕಣ್ಣಿನ ತೇಜಸ್ಸನ್ನ 3 ವಿಧವಾಗಿ ನಾವು ಕಾಣ್ತಾ ಹೋಗ್ತೀವಿ. ಹೇಗೆ ಅಂತ ಅಂದ್ರೆ, ಈ ಕಣ್ಣು ಅಂತಂದಾಗ ಅದನ್ನು ನೋಡ್ತೀವಿ. ಆ ನೋಡ್ದಾಗ ಏನಾಗತ್ತೆ, ಆ ಮನಸ್ಸು ಅನ್ನೋದು ಅದನ್ನ ಗ್ರಹಿಸುತ್ತೆ. ಆ ಗ್ರಹಣೆ ಮಾಡ್ಕೊಂಡು ಇದು ಇಂಥದೇ ವಸ್ತು ಅಂತ ಅಂದ್ಬಿಟ್ಟು ಅದನ್ನ ಗುರುತಿಸುತ್ತೆ. ಆಮೇಲೆ ಆ ಕ್ರಿಯೆಯಾಗಿ ನಡೆಯುತ್ತೆ. ಆ ವಸ್ತುವಿನ ಒಂದು ಕ್ರಿಯೆನ ನಾವು ಮಾಡ್ತಾ ಹೋಗ್ತೀವಿ. ಯಾವಾಗ ಇದೊಂದು ಹಣ್ಣು ಅಂತಂದಾಗ, ಇದೊಂದು ಆಪಲ್ ನಾವು ಕಣ್ಣಿಂದ ನೋಡ್ತೀವಿ, ಇದೇನು ಅಲ್ಲಿಟ್ಟಿರೋದು ಅಂದಾಗ ಅದನ್ನ ಆಪಲ್ ಅಂತ ನಾವು ನೀಟಾಗಿ ಗುರ್ತಿಸ್ತೀವಿ. ಆ ಗುರ್ತಿಸ್ದಾಗ ಅದ್ ಎಲ್ಲಿಂದ ಬಂತು, ನಮ್ಮ ಮನಸ್ಸಿನಿಂದ ಬಂದಿರುತ್ತೆ. ಆ ಕಣ್ಣು ಗುರ್ತಿಸಿ ಅದನ್ನ ಮನಸ್ಸಿಗೆ ಗ್ರಹಣೆ ಮಾಡೋದ ಒಂದು ಶಕ್ತಿಯನ್ನ ಕೊಟ್ಟಿರುತ್ತೆ. ಆ ಮನಸ್ಸು ಅದನ್ನ ಇದು ಆಪಲ್ ಅಂತ ಅಂದ್ಬಿಟ್ಟು ಗ್ರಹಿಸುತ್ತೆ. ನಂತರ ಅದನ್ನ ಕಾರ್ಯವಾಗಿ ಪರಿವರ್ತನೆ ಮಾಡ್ತೀವಿ. ಅಂದ್ರೆ ಅದನ್ನ ನಮ್ಮ ಆಹಾರವಾಗಿ ಅದನ್ನ ಉಪಯೋಗ ಮಾಡ್ಕೊತೀವಿ. ಅದನ್ನ ಆ ರೀತಿಯಲ್ಲಿ ಈ ಕಣ್ಣು ಅನ್ನೋದ್ರ ಮೂಲಕ, ತ್ರಿನಯನ ಅನ್ನೋದ್ರ ಮೂಲಕ ಈ 3 ವಿಧಗಳಲ್ಲಿ ಈ ವಸ್ತುಗಳನ್ನ, ಪ್ರಪಂಚದ ವಸ್ತುಗಳನ್ನ ಅರಿತೀವಿ ಅಂತ ಹೇಳ್ತಾರೆ. ಅದಕ್ಕೆ ಈ ಮನಸ್ಸಿನ ಮೂಲಕ ನಾವು ಏನು ಇದನ್ನ ತಿಳಿತೀವೋ ಇದನ್ನ ಯಾವ್ದಕ್ಕೆ ಹೋಲಿಸಿದಾರಪ್ಪ ಅಂದ್ರೆ ಆ ಚಂದ್ರನಿಗೆ ಹೋಲಿಸಿದ್ದಾರೆ. ಆ ಚಂದ್ರನ ಮೂಲಕ ಚಂದ್ರನಿಗೆ ಆ ಮನಸ್ಸನ್ನ ಹೋಲಿಸಿದ್ದಾರೆ. ಈ ಮಾತನ್ನ ಯಾವ್ದ್ರ ಮೂಲಕ ಯಾವ್ದಕ್ಕೆ ಹೋಲಿಸಿದಾರಪ್ಪ ಅಂದ್ರೆ, ಚಂದ್ರ ಮನಸ್ಸಿಗೆ, ವಾಕ್ಶಕ್ತಿಗೆ ಅಗ್ನಿ, ತೇಜಸ್ಸಿಗೆ ಸೂರ್ಯ. ಈ 3 ಕೂಡ ಆ ಮಾತಿನಲ್ಲಿದೆ. ಯಾವುದು, ಚಂದ್ರ, ಅಗ್ನಿ, ಸೂರ್ಯ. ಈ ಮೂರರ ಒಂದು ತೇಜಸ್ಸಿನಿಂದ ನಾವು ಆ ಮಂತ್ರ ಪಠನೆ ಮಾಡಿದಾಗ, ಆ ಮಂತ್ರವನ್ನ ನಾವು ನ್ಯಾಸ ಮಾಡ್ಕೊಂಡಾಗ ಅದು ನೇತ್ರತ್ರಯಾಯ ವಶಟ್ ಅಂತಂದ್ರೆ ಆ
ಕಣ್ಣಿನ ತೇಜಸ್ಸಿನ ಮುಖಾಂತರ ನಾವು ಒಂದು ಶಕ್ತಿಯನ್ನ ಹೊಂದ್ತೀವಿ ಅಂತ ಅಂದ್ಬಿಟ್ಟು ಈ ನಾಮ ನಮಗ್ ತಿಳಿಸ್ತಾ ಇದೆ. ಅಂತ ಒಂದು ಕಣ್ಣಿನ ತೇಜಸ್ಸಿನ ಮುಖಾಂತರ ಸೂರ್ಯ, ಅಗ್ನಿ ಮತ್ತು ಚಂದ್ರರ ಶಕ್ತಿಯಾಗಿ ಈ ಮಾತೆ ಏನ್ ಮಾಡ್ತಿದ್ದಾಳೆ, ಈ 3 ಲೋಕವನ್ನ, ಈ 3 ಕಾಲಗಳನ್ನ ನಡೆಸ್ತಾ ಇದ್ದಾಳೆ ಮಾತೆ. ಅಂತಹ ಮಾತೆಯನ್ನ ನಾವೇನ್ ಮಾಡ್ಬೇಕು, ತ್ರಿಕಾಲಗಳಲ್ಲಿ ಉಪಾಸನೆ ಮಾಡ್ಬೇಕು. ಈ 3 ಕಾಲಗಳಲ್ಲಿ, ಈ 3 ಲೋಕಗಳಲ್ಲಿ ಆ ಮಾತೆ ಅಗ್ನಿ ರೂಪವಾಗಿ, ಚಂದ್ರನ ರೂಪವಾಗಿ ಮತ್ತು ಸೂರ್ಯನ ರೂಪದಿಂದ ಪ್ರಕಾಶಮಾನವಾಗಿ ಈ ಜಗತ್ತನ್ನ ಬೆಳಗಿಸ್ತಾ ಇದ್ದಾಳೆ. ಆದ್ರಿಂದ ನಾವು ಕೂಡ ತ್ರಿಕಾಲವಾಗಿ ಆಕೆಯ ಉಪಾಸನೆಯನ್ನ ಮಾಡಿ ಆಕೆಯನ್ನ ನಾವು ಭಕ್ತಿಯಿಂದ ತ್ರಿಕಾಲದಲ್ಲೂ ನಾವು ಅವಳ ಉಪಾಸನೆಯನ್ನ ಮಾಡಿದಾಗ ಆ ಫಲವನ್ನ ನಾವು ಹೊಂದಬಹುದು ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. 3ನೇದಾಗಿ ಲೋಲುಕ. ಲೋಲುಕ ಅಂತಂದ್ರೆ ಏನಪ್ಪ ಅಂತಂದ್ರೆ ಆಸಕ್ತಿ ಅಂತ ಹೇಳ್ತಾರೆ. ಯಾವುದೋ ಒಂದು ವಸ್ತುವಿನ ಬಗ್ಗೆ ನಮ್ಗೆ ಒಂದು ಆಸಕ್ತಿ, ಆಸೆ ಅನ್ನೋದು, ಅದ್ರ ವಿಚಾರವನ್ನ ನಾವು ತಿಳಿಬೇಕು, ಅದನ್ನ ಕಾಣ್ಬೇಕು, ಅದು ಯಾವ ವಸ್ತು ಅಂತ ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ಅನ್ನೋದು ನಮ್ಗೆ ಹುಟ್ಟುತ್ತೋ ಅದನ್ನ ಲೋಲುಕ ಅಂತ ಅಂದ್ಬಿಟ್ಟು ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಈ ಲೋಲುಕನ ಏನ್ ಹೇಳ್ತಾರಪ್ಪ ಅಂದ್ರೆ ಆ ಕಡೆ ಈ ಕಡೆ ತಿರ್ಗೋದಕ್ಕೆ. ಇವಾಗ ನಮ್ಮ ಕಣ್ಣಿದೆ, ಈ ಕಣ್ಣೇನ್ ಮಾಡುತ್ತೆ, ಒಂದೇ ಕಡೆ ಇರಲ್ಲ, ಆ ಕಡೆ ಈ ಕಡೆ ತಿರುಗ್ತಾ ಇರುತ್ತೆ. ಆ ಗುಡ್ಡೆಗಳು ಒಳಗಡೆ ಇರ್ತಕ್ಕಂಥ ಗುಡ್ಡೆ ಏನ್ ಮಾಡುತ್ತೆ, ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಚಲನೆ ಮಾಡ್ತಾನೇ ಇರುತ್ತೆ. ಅದೇ ರೀತಿ ಈ ಮಾತೆಯ ಕಣ್ಣುಗಳು ಕೂಡ ಆ ಕಡೆ ಈ ಕಡೆ ಚಲಿಸ್ತಾನೇ ಇರುತ್ತೆ. ಯಾವುದು, ಸೂರ್ಯ ಚಂದ್ರರ ಪ್ರಕಾಶದಂತೆ, ಪ್ರಕಾಶದ ಮೂಲಕ ಈ ಜಗತ್ತಿನಲ್ಲಿ ಆಕೆಯ ಕಣ್ಣುಗಳು ಚಲನೆ ಮಾಡ್ತಾ ಇದೆ. ಆ ಚಲನೆ ಅನ್ನೋದು ಇಲ್ದೆ ಹೋದಾಗ, ಆ ಚಲನೆ ಕಣ್ಣಿನ ಒಂದು ದೃಷ್ಟಿ ಅನ್ನೋದು ಅವಳು ನಿಲ್ಸಿದ್ರು ಅಂದ್ರೆ, ಆ ಚಲನೆಯನ್ನ ನಿಲ್ಸಿದ್ಲು ಅಂದಾಗ ಏನಾಗುತ್ತೆ, ಈ ಪ್ರಪಂಚನೇ ಇಲ್ಲ, ಚಲನೆನೇ ಇಲ್ಲ, ಈ ಪ್ರಪಂಚ ತಟಸ್ಥವಾಗ್ಬಿಡತ್ತೆ ಆಗ. ಆದ್ರಿಂದ ಆಕೆಯ ಲೋಲುಕ ಅಂದ್ರೆ ಆಕೆಯ ಕಣ್ಣಿನ ಒಂದು ಆ ಕಡೆ ಈ ಕಡೆ ತಿರುಗುವಂತ ಒಂದು ಸ್ಥಿತಿಗೆ ಲೋಲುಕ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಆದ್ರಿಂದ ಇಂತಹ ಗಮನಶೀಲ ನೇತ್ರತಯವನ್ನ ಹೊಂದಿರ್ತಕ್ಕಂಥವಳು ಆ ಲಲಿತಾ ಮಾತೆ. ಆ ಲಲಿತಾ ತ್ರಿಪುರ ಸುಂದರಿ ಆದ್ರಿಂದ ನಾವು ಆ ಲಲಿತಾ ಮಾತೆನ ಸದಾಕಾಲ ಸ್ಮರಿಸ್ತಾ ಹೋಗ್ಬೇಕು. ಆ ಲಲಿತಾ ಮಾತೆನ ನಾವು ತಿಳಿತಾ ಹೋಗ್ಬೇಕು. ಅಂತಂದ್ರೆ ಆಕೆಯ ಚಲನೆಯಿಂದ ಈ ಜಗತ್ ನಡೀತಾ ಇದೆ. ಆ ಚಲನೆ ಅನ್ನೋದು ನಿಂತಾಗ ಈ ಜಗತ್ತು ಅನ್ನೋದು ಇರಲ್ಲ ಅನ್ನೋದು ಈ ನಾಮದಿಂದ ನಮಗೆ ತಿಳಿದು. ಮತ್ತೆ ಆಸಕ್ತಿ ಅಂತ ಹೇಳಿದ್ವಿ. ಆಸಕ್ತಿ ಅಂತಂದ್ರೆ ಯಾರು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತ ಆ ಲೋಲುಪತೆಯಿಂದ ಕೂಡಿರ್ತಕ್ಕಂಥ ಆ ಮಾತನ್ನೇ ಸದಾಕಾಲ ಜಪಿಸ್ತಾರೋ, ಭಜಿಸ್ತಾರೋ, ಅವಳ ಧ್ಯಾನದಲ್ಲೇ ಉಳಿತಾರೋ ಅಂತವ್ರಿಗೆ ಮಾತೆ ಏನ್ ಮಾಡ್ತಾಳೆ, ವಾತ್ಸಲ್ಯದಿಂದ, ಲೋಲುಪ ಭಾವದಿಂದ ಅವಳೇನ್ ಮಾಡ್ತಾಳೆ, ತನ್ನ ದೃಷ್ಟಿಯನ್ನ ಆ ಭಕ್ತನ ಮೇಲೆ ಹರಿಸ್ತಾಳೆ ಅಂತ ಅಂದ್ಬಿಟ್ಟು ಈ ಆಸಕ್ತಿ ಅನ್ನೋದರ ಅರ್ಥವನ್ನ ಹೇಳಿದ್ದಾರೆ. ಮುಂದಿನ ನಾಮ ಮಾಲಿನಿ. ಮುಂದಿನ ನಾಮ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲ ವಾಸಿನಿ ಅಂತ ಅಂದ್ಬಿಟ್ಟು ಇದೆ. ಅಂದ್ರೆ ಹಿರಣ್ಯವರ್ಣಾಂ ಹರಿಣಿ ಸುವರ್ಣ ರಜತ ಸ್ರಜ ಅಂತ ಅಂದ್ಬಿಟ್ಟು ನಾವು ಶ್ರೀ ಸೂಕ್ತವನ್ನ ಹೇಳ್ತಾ ಇದ್ದಾಗ ಮೊದಲನೇದಾಗೆ ಈ ನಾಮವನ್ನ ನಾವು ಉಚ್ಚಾರಣೆ ಮಾಡ್ತೀವಿ, ಈ ಪದಗಳನ್ನ ನಾವು ಉಚ್ಚರಿಸ್ತೀವಿ. ಅಂದ್ರೆ ಆ ಮಾತೆ ಅನ್ನೋಳು ಸುವರ್ಣ ವರ್ಣದಿಂದ ಕೂಡಿದಾಳೆ ಅನ್ನೋದು ಅದರ ಅರ್ಥ ಆಗತ್ತೆ. ಅಂದ್ರೆ ಸುವರ್ಣ ಅಂದ್ರೆ ಏನು, ಆ ಸುವರ್ಣಕ್ಕೆ ನಾವು ಎಷ್ಟೊಂದು ಒಂದು ಉನ್ನತವಾದ ಒಂದು ಸ್ಥಾನವನ್ನ ಕೊಟ್ಟಿದ್ದೀವಿ ಆ ಸುವರ್ಣ ವರ್ಣಕ್ಕೆ. ಆ ರೀತಿಯಲ್ಲಿ ಆ ಸುವರ್ಣ ವರ್ಣದಿಂದ ಆ ಮಾತೆ ಕೂಡಿದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ಧಾತುವನ್ನೇ ಅವಳು ಧರಿಸಿದಾಳೆ ಮಾಲೆಯಾಗಿ.
ಆ ಸುವರ್ಣ ವರ್ಣದ ಧಾತುವನ್ನೇ ಅವಳು ಧರಿಸ್ಕೊಂಡ್ಬಿಟ್ಟಿದ್ದಾಳೆ. ಅಂದ್ರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಸುವರ್ಣಮಯವಾಗಿದೆ. ಅದನ್ನ ಧರಿಸ್ಕೊಂಡು ಈ ಜಗತ್ತನ್ನ ಸುವರ್ಣಮಯವಾಗಿ ಇಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರಿಂದ ಸುವರ್ಣ ಮಾಲೆಯನ್ನ ಧರಿಸಿರುವವಳಾದ್ರಿಂದ ಅವಳನ್ನ ಮಾಲಿನಿ ಅಂತ ಅಂದ್ಬಿಟ್ಟು ಕರೀತಾ ಇದ್ದಾರೆ. ಮಾಲಿನಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನ್ ಬರ್ತಾ ಇದೆಯಪ್ಪ ಅಂತಂದ್ರೆ, ಇವಾಗ ನಾವು ಅಕಾರದಿಂದ ಶಕಾರದವರೆಗೆ ಇರುವಂತ ನಮ್ಮ ಈ ವರ್ಣಮಾಲೆ ಏನ್ ನೋಡ್ತಾ ಇದ್ದೀವಿ, ವರ್ಣಮಾಲೆಯನ್ನ ನಾವು ಏನ್ ಕಾಣ್ತಾ ಇದ್ದೀವಿ, ಇದನ್ನ ಏನ್ ಹೇಳ್ತಾರೆ ಅಂದ್ರೆ ಮಾಲಿನಿ ವಿದ್ಯೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನು ನಾವು ನಾವು ಹುಟ್ಟಿದಾಗ ನಾವು ವಿದ್ಯೆಯನ್ನ ಕಲಿಬೇಕು ಅಂತ ಹೊರಡ್ತೀವಿ. ಆ ವಿದ್ಯೆಯನ್ನ ಕಲಿಯಕ್ ಹೊರಟಾಗ ಅಕಾರದಿಂದ ಶಕಾರದವರೆಗೂ ನಾವು ಆ ವಿದ್ಯೆಯನ್ನ ಕಾಣ್ತಾ ಹೋಗ್ತೀವಿ. ಪ್ರತಿಯೊಂದ್ರಲ್ಲೂ ಅದನ್ನ ಕಲ್ತ್ರೇನೆ ವಿದ್ಯೆ ಕಲಿಯಕ್ ಸಾಧ್ಯ ಆಗದು. ಅದನ್ನ ನೋಡ್ತೀವಿ. ಅಂಥ ವಿದ್ಯೆಯನ್ನ ಏನ್ ಹೇಳ್ತಾರೆ, ಮಾಲಿನಿ ವಿದ್ಯೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಈ ಅಕ್ಷರ ಮಾಲೆಯನ್ನ ಮಾಲಿನಿ ವಿದ್ಯೆಯಾಗಿ ಉಪಾಸಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಮಂತ್ರ ಹೇಗಾಯ್ತಪ್ಪ, ಈ ಅಕ್ಷರಗಳು, ಈ ಮಂತ್ರ ಮಾಲಿನಿ ಮಂತ್ರ ಅನ್ನೋದು ಹೇಗಾಯ್ತು ಅಂತ ನಾವು ನೋಡಿದಾಗ ಅದಕ್ಕೆ ನಮ್ಮ ಶಾಸ್ತ್ರ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ, ಶಿವ ಡಮರುಗ ಬಾರಿಸ್ತಾನೆ. ಶಿವ ಆ ಡಮರುಗವನ್ನ ಜೋರಾಗಿ ಬಾರಿಸಿದಾಗ ಏನಾಗತ್ತೆ, ಆ ಡಮರುಗದಿಂದ ಬಂದಂತಹ ಆ ಶಬ್ದ ಏನಿದೆ, ಆ ಶಬ್ದವನ್ನ 14 ಸೂತ್ರಗಳಾಗಿ ಮಾಡ್ತಾರಂತೆ. ಅವನು ಏನ್ ಆ ಡಮರುಗನ ಬಾರಿಸ್ತಾ ಹೋಗ್ತಾನ ಶಿವ, ಆ ಡಮರುಗದಿಂದ ಒಂದೊಂದು ಶಬ್ದಗಳು ಬರುತ್ತಂತೆ. ಆ ಶಬ್ದಗಳನ್ನ ತಗೊಂಡು ಋಷಿ ಮುನಿಗಳು ಏನ್ ಮಾಡ್ತಾರೆ, 14 ಸೂತ್ರಗಳನ್ನಾಗಿ ಮಾಡ್ತಾರಂತೆ. ಆ 14 ಸೂತ್ರಗಳನ್ನ ಏನ್ ಮಾಡ್ತಾರೆ, ಆಮೇಲೆ ಅದನ್ನ ವಿಂಗಡಿಸ್ತಾರೆ. ಆ 14 ಸೂತ್ರಗಳನ್ನು ವಿಂಗಡಿಸಿ ಆ ಅಕ್ಷರ ಶಕ್ತಿಯ ಒಂದು ಕ್ರಮವನ್ನ ನಿರ್ಣಯ ಮಾಡ್ತಾರೆ. ಯಾರು? ಋಷಿ ಮುನಿಗಳು. ಆ ಡಮರುಗದಿಂದ ಬಂದಂತ ಒಂದು ಶಬ್ದವನ್ನ ಆಲಿಸಿ ಅದರಿಂದ 14 ಸೂತ್ರಗಳನ್ನ ಮಾಡಿ ಆ ಸೂತ್ರದಿಂದ ಈ ಅಕ್ಷರ ಶಕ್ತಿಯ ಕ್ರಮವನ್ನ ನಿರ್ಧಾರ ಮಾಡ್ತಾರಂತೆ. ಅದನ್ನ ನಮ್ಮ ಶಾಸ್ತ್ರ ಹೇಳ್ತಾ ಇದೆ. ಈ ರೀತಿ ಆಗಿದೆ, ಈ ರೀತಿ ಬಂದಿದೆ ಈ ಅಕ್ಷರಗಳು ಅಂತ. ನಾವ್ ಏನ್ ಈ ಅಕ್ಷರ ಮಾಲೆನ ನೋಡ್ತಾ ಇದೀವೋ ಅದು ಹೇಗ್ ಬಂತಪ್ಪ ಅಂತಂದ್ರೆ ಆ ಶಿವನ ಡಮರುಗದಿಂದ ಬಂತಂತವು ಇದೆಲ್ಲ. ಇದನ್ನ ಋಷಿ ಮುನಿಗಳು ಅರ್ಥ ಮಾಡ್ಕೊಂಡು ನಮ್ಮ ಜ್ಞಾನಕ್ಕಾಗಿ, ಈ ಮನುಷ್ಯನ ಉದ್ಧಾರಕ್ಕಾಗಿ, ಈ ಲೋಕ ಕಲ್ಯಾಣಕ್ಕಾಗಿ ಈ ರೀತಿ ಅದರ ಕ್ರಮವನ್ನ ನಿರ್ಧಾರ ಮಾಡಿ ನಿರೂಪಿಸಿ ನಿರ್ಣಯಿಸಿ ಈ ಜಗತ್ತಿಗೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರಿಂದ ವೇದ ಮುನಿಗಳು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ಈ ಅಕಾರದಿಂದ ಕ್ಷಕಾರದವರೆಗೆ ಇರೋ ಈ ಅಕ್ಷರ ಮಾಲೆ ಏನಿದೆಯೋ ಇದು ಪರಾವಿದ್ಯೆ. ಇದು ಯಾರು ಕಂಡ್ಕೊಂಡಿದ್ದಲ್ಲ, ಇದು ಪರಾವಿದ್ಯೆ, ಆ ಪರಮಾತ್ಮನ ವಿದ್ಯೆ ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ವಿದ್ಯೆನ, ಈ ಅಕ್ಷರ ಮಾಲೆಯ ಈ ವಿದ್ಯೆನ ಪರಾವಿದ್ಯೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಬರೀ ನಾವ್ ಏನ್ ಈ ವಿದ್ಯೆನ ಈ ಪುಸ್ತಕದಲ್ಲಿ ನಮ್ಮ ಜ್ಞಾನದಲ್ಲಿ ಈಗ ನಾವು ನೋಡ್ತಾ ಇದ್ದೀವೋ, ಆ ಅಕ್ಷರಗಳು ಏನಿದೆ ಅದು ನಮ್ಮ ಶರೀರದಲ್ಲೂ ಕೂಡ ಇದೆ. ಹೇಗಿದೆ ಆ ಅಕ್ಷರಗಳು ನಮ್ಮ ಶರೀರದಲ್ಲಿ ಅಂದ್ರೆ, ನಾವು ಏನ್ ಈ ಶರೀರದಲ್ಲಿ ಷಟ್ ಚಕ್ರಗಳು ಅಂತ ನಾವು ಕಾಣ್ತೀವಿ. ಹಿಂದೆ ನಾವೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಶರೀರದಲ್ಲಿ ಷಟ್ ಚಕ್ರಗಳಿವೆ ಅಂತ ಅಂದ್ಬಿಟ್ಟು ನಮಗ್ ಗೊತ್ತಿದೆ. ಈ ಏನು ಷಟ್ ಚಕ್ರಗಳಿದೆಯೋ ಅದರಲ್ಲಿ ಈ ಅಕ್ಷರಗಳು ಕೂಡ ಅಲ್ಲಿದೆ. ದೇವತೆಗಳ ರೂಪದಲ್ಲಿ ಆ ಷಟ್ ಚಕ್ರಗಳಲ್ಲಿ ಈ ಅಕ್ಷರಗಳು ಇದೆ ಅಂತ ನಮ್ಗೆ ಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಚಕ್ರದಲ್ಲಿ ಎಷ್ಟೆಷ್ಟು ಅಕ್ಷರ ಇದೆ ಅನ್ನೋದನ್ನ ಸ್ವಲ್ಪ ಈಗ ನೋಡೋಣ. ಆ ಮೂಲಾಧಾರದಲ್ಲಿ ಷಡ್ಚಕ್ರ ಅಂದ್ರೆ ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗೂ ಈ ಶರೀರದಲ್ಲಿ ನಾವು ಚಕ್ರಗಳಿಂದ ಈ ಶರೀರ ನಡೀತಾ ಇದೆ ಅಂತ ನಾವು
ಹಿಂದಿನ ನಾಮಗಳಲ್ಲಿ ನಾವು ತಿಳ್ಕೊಂಡಿದೀವಿ. ಆ ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗೂ ಈ 50 ಅಕ್ಷರಗಳನ್ನ ವಿಂಗಡಿಸಿ ಅಲ್ಲಿ ಇಟ್ಟಿದ್ದಾರೆ. ನಾವು ಏನು ನಾವು ಆ ಚಕ್ರದ ಒಂದು ಉಪಾಸನೆ ಮಾಡಕ್ ಹೊರಟಾಗ ನಾವೇನಂತೀವಿ, ಅದನ್ನ ಚಕ್ರದ ಕಮಲಗಳು ಅಂತ ಹೇಳ್ತೀವಿ. ಅದು ಯಾವ್ದಪ್ಪ ಅಂತಂದ್ರೆ ಇಷ್ಟು ಕಮಲಗಳಿಂದ ಕೂಡಿದೆ ಅಂತ ನಾವು ಹೇಳಿದಾಗ ಅದೇ ಅಕ್ಷರಗಳು. ಆ ಅಕ್ಷರಗಳು ಎಷ್ಟಿದೆ ಅನ್ನೋದನ್ನ ಈಗ ಸ್ವಲ್ಪ ನೋಡೋಣ. ಮೂಲಾಧಾರದಲ್ಲಿ ಎಷ್ಟಿದ್ಯಪ್ಪ ಅಂತಂದ್ರೆ 4 ಅಕ್ಷರ ಇದೆ. ಅದೇ ಸ್ವಾದಿಷ್ಠಾನದಲ್ಲಿ 6 ಅಕ್ಷರಗಳಿದೆಯಂತೆ. ಅದೇ ಮಣಿಪುರದಲ್ಲಿ 10 ಅಕ್ಷರ ಇದೆ. ಅನಾಹತದಲ್ಲಿ 12 ಅಕ್ಷರ ಇದೆ. ಈ ಕಂಠದಲ್ಲಿ ವಿಶುದ್ಧಿ ಚಕ್ರ ಅಂತ ನಾವು ಈ ಕಂಠದ ಬಳಿಗೆ ಏನ್ ಹೇಳ್ತೀವೋ, ಇಲ್ಲಿ ಎಷ್ಟು ಅಕ್ಷರಗಳಿದೆಯಪ್ಪ ಅಂತಂದ್ರೆ 16 ಅಕ್ಷರಗಳನ್ನ ನಾವು ಇಲ್ಲಿ ಕಾಣ್ತೀವಿ ಈ ವಿಶುದ್ಧಿ ಚಕ್ರದಲ್ಲಿ. ಅದೇ ಈ ಭ್ರೂಮಧ್ಯೆ ಇರ್ತಕ್ಕಂಥ ಆಜ್ಞಾ ಚಕ್ರದಲ್ಲಿ ಎಷ್ಟು ಅಕ್ಷರ ಇದೆಯಪ್ಪ ಅಂದ್ರೆ 2 ಅಕ್ಷರಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಆ ರೀತಿಯಲ್ಲಿ ಈ ಷಡ್ ಚಕ್ರಗಳಲ್ಲಿ ನಾವು ಏನ್ ಕಾಣ್ತೀವಿ, ಈ ಅಕ್ಷರಗಳನ್ನ ಈ ಷಡ್ ಚಕ್ರಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಅಂತ ಅಂದ್ಬಿಟ್ಟು ಈ 50 ಅಕ್ಷರಗಳನ್ನ ಈ ಷಡ್ ಚಕ್ರಗಳಲ್ಲಿ ವಿಂಗಡಿಸಿ ಇದೆ ಅಂತ ಅಂದ್ಬಿಟ್ಟು ನಾವು ಕಾಣ್ತೀವಿ. ಆ ರೀತಿಯಲ್ಲಿ ಆ ಅಕ್ಷರಗಳು ಸೇರಿ ಆ ಕುಲದಲ್ಲಿ ಆ ಎಲ್ಲ ಈ ಷಡ್ ಚಕ್ರಗಳನ್ನ ನಾವೇನ್ ಹೇಳ್ತೀವಿ, ಆ ಒಂದು ಕುಲ ಅಂತ ಹೇಳ್ತೀವಿ. ಆ ಕುಲದಲ್ಲಿ ಸಂಚರಿಸುವ ಶ್ವಾಸ ಗಮನ ಏನಿದೆಯೋ ಆ ಅಕ್ಷರಗಳ ಮೂಲಕ ಏನಾಗುತ್ತೆ, ಆ ಕುಲ ಅಂತ ಹೇಳ್ತೀವಿ, ಅದೆಲ್ಲ ಏನಾಗುತ್ತೆ ಅಲ್ಲಿ ಸಂಚರಿಸ್ತಕ್ಕಂಥ ಆ ಶ್ವಾಸ ಗಮನ ಏನಿದೆಯೋ, ಆ ಉಸಿರಾಟ ಏನಿದೆಯೋ ಅದನ್ನ ನಾವೇನಂತ ಕರಿತೀವಿ, ಮಾಲಿನಿ ಹಂಸಿನಿ ಅಂತ ಕರಿತೀವಿ. ಇಷ್ಟು ಅಕ್ಷರಗಳ ಮೂಲಕ, ಇಷ್ಟು ಚಕ್ರಗಳ ಮೂಲಕ, ಆ ಉಸಿರಾಟದ ಮೂಲಕ ಇದು ಏನ್ ನಡೀತಾ ಇದೆಯೋ, ಇದು ಶ್ವಾಸದ ಮೂಲಕ ಏನು ಉಸಿರಾಟವನ್ನ ನಾವು ಮಾಡ್ತಾ ಇದ್ದೀವೋ ಅದನ್ನ ನಾವು ಮಾಲಿನಿ ಹಂಸಿನಿ ಅಂತ ಕರಿತೀವಿ. ಈ 6 ಚಕ್ರದಲ್ಲಿ ಸಂಚರಿಸ್ತಕ್ಕಂಥ ಈ ಪ್ರಾಣಶಕ್ತಿ ಏನಾಗುತ್ತೆ, ಉಚ್ಛ್ವಾಸ ನಿಶ್ವಾಸದ ಮೂಲಕ ಈ ಪ್ರಾಣವನ್ನ ನಾವು ಕಾಣ್ತಾ ಹೋಗ್ತೀವಿ. ಈ ಉಚ್ಛ್ವಾಸ ನಿಶ್ವಾಸ ಈ 6 ಷಟ್ ಚಕ್ರಗಳ ಮೂಲಕ ನಾವು ಏನು ಉಸಿರಾಟವನ್ನು ಮಾಡ್ತಾ ಇದ್ದೀವೋ ಅದರಲ್ಲಿ ನಮ್ಮ ಪ್ರಾಣ ಇದೆ ಅಂತ ಅಂದ್ಬಿಟ್ಟು ನಮಗ್ ಗೊತ್ತಾಗತ್ತೆ. ಈ ಪ್ರಾಣ ಶಕ್ತಿಯನ್ನ ನಾವ್ ಇಲ್ಲಿ ಕಾಣ್ತೀವಿ. ಈ ಪ್ರಾಣ ಶಕ್ತಿನ ಎಲ್ಲಿ ಕಾಣ್ತೀವಿ, ಈ ಷಟ್ ಚಕ್ರಗಳ ಮೂಲಕ ಉಚ್ಛ್ವಾಸ ನಿಶ್ವಾಸ ಏನ್ ನಡೀತಾ ಇದೆಯೋ ಅದರಲ್ಲಿ ನಾವು ಈ ಪ್ರಾಣ ಶಕ್ತಿಯನ್ನ ಕಾಣ್ತೀವಿ. ಅದೇ ರೀತಿ ನಾವು ಯಾವ ರೀತಿ ಈ ಪ್ರಾಣಶಕ್ತಿ ಉಚ್ಛ್ವಾಸ ನಿಶ್ವಾಸದ ಮೂಲಕ ಕಾಣ್ತೀವೋ ಅದನ್ನ ಏನಂತೀವಿ, ಹಂಸ ಅಂತೀವಿ. ಆ ಹಂಸ ಅಂತಂದಾಗ ಈ ಉಚ್ಛ್ವಾಸ ನಿಶ್ವಾಸದ ಒಂದು ಕ್ರಿಯೆಯನ್ನ ನಾವೇನಂತ ಕರಿತೀವಿ, ಹಂಸ ಅಂತ ಕರಿತೀವಿ. ಹಂಸ ಅನ್ನೋದಕ್ಕೆ ಹಕಾರನ ಏನಂತೀವಿ, ಉಚ್ಛ್ವಾಸ ಅಂತೀವಿ. ಸಕಾರನ ನಿಶ್ವಾಸ ಅಂತೀವಿ. ಈ ಉಚ್ಛ್ವಾಸ ನಿಶ್ವಾಸ ಇವೆರಡು ಸೇರಿ ಏನಾಯ್ತು, ಪ್ರಾಣ ಅನ್ನೋದು ಆಯ್ತು. ಇವೆರಡು ಸೇರ್ದಾಗ್ಲೆ ಆ ಉಚ್ಛ್ವಾಸ ನಿಶ್ವಾಸ ಇವೆರಡು ಸೇರ್ದಾಗ್ಲೆ ಈ ಪ್ರಾಣ ಅನ್ನೋದು ಆಗತ್ತೆ. ಈ ಅದೇ ರೀತಿ ಆ ಶಿವಶಕ್ತಿಯರು ಕೂಡ ಏನ್ ಈ ಉಚ್ಛ್ವಾಸ ನಿಶ್ವಾಸ ಇದೆಯೋ ಅದೇ ರೀತಿ ಶಿವ ಮತ್ತು ಶಕ್ತಿ ಇವರಿಬ್ರೂ ಸೇರಿ ಒಂದೇ ಪರತತ್ವವನ್ನ ಈ ಜಗತ್ತಿಗೆ ನೀಡಿದ್ದಾರೆ. ಯಾವ ರೀತಿ ನಮ್ಮ ಶರೀರದಲ್ಲಿ ಉಚ್ಛ್ವಾಸ ನಿಶ್ವಾಸವನ್ನ ನೀಡಿ ಈ ಪ್ರಾಣಶಕ್ತಿಯನ್ನು ಕೊಟ್ಟಿದರು, ಅದೇ ರೀತಿಯಲ್ಲಿ ಆ ಶಿವ ಮತ್ತು ಶಕ್ತಿ ಇಬ್ಬರು ಸೇರಿ ಈ ಜಗತ್ತಲ್ಲಿ ಪ್ರಾಣಶಕ್ತಿಯಾಗಿ ಈ ಜಗತ್ತನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ಪ್ರಾಣಶಕ್ತಿಗೂ ಮತ್ತು ಶಬ್ದ ಶಕ್ತಿ ಒಂದಕ್ಕೊಂದು ಅನುಬಂಧ ಇದೆ. ಈ ಪ್ರಾಣಶಕ್ತಿಗೂ ಮತ್ತು ಶಬ್ದ ಶಕ್ತಿಗೂ ಇವೆರಡಕ್ಕೂ ಅನುಬಂಧ ಇದೆ. ನಮ್ಮ ಆತ್ಮ ಇದೆ, ನನ್ನಲ್ಲಿ ಚೈತನ್ಯ ಇದೆ ಅಂತ ತಿಳಿಬೇಕಾದ್ರೆ ನಾವೇನ್ ಮಾಡ್ತೀವಿ, ಪ್ರಾಣಶಕ್ತಿ ಅನ್ನೋದನ್ನ
ನಾವು ತಿಳಿತೀವಿ. ಆ ರೀತಿ ಪ್ರಾಣಶಕ್ತಿ ಹೇಗೆ ಅವಶ್ಯಕವೋ ಆ ಆ ಅವಶ್ಯಕವೋ ಈ ಪ್ರಾಣಕ್ಕೆ ಆ ಪ್ರಾಣಶಕ್ತಿನ ಈ ಜೀವ ಇರಬೇಕು ಅಂದ್ರೆ ಆ ಪ್ರಾಣಶಕ್ತಿನೇ ಪ್ರಧಾನವಾದದ್ದು ಅಂತ ನಾವು ಹೇಗೆ ಅಂತೀವೋ ಅದನ್ನ ನಾವೇನಂತ ಕರಿತೀವಿ, ಅಹಂ ಅಂತ ಕರಿತೀವಿ. ಆ ಪ್ರಾಣಶಕ್ತಿಯನ್ನ ನಾವೇನಂತ ಕರಿತೀವಿ, ಅಹಂ ಅಂತ ಕರಿತೀವಿ. ಅಹಂ ಅಂದ್ರೆ ಏನು ಅಂತಂದಾಗ ಆ ಚೈತನ್ಯನೇ ಅಹಂ. ಅಹಂ ಅಂದಾಗ ಆ ಚೈತನ್ಯ. ಅಹಂ ಅಂದಾಗ ಅಹಂ ಅಂದ್ರೆ ಇಲ್ಲಿ ನಾನು ಅನ್ನೋದಾಗತ್ತೆ. ಸಹ, ಅಹಂ ಸಹ, ಸಹ ಅಂತ ಅನ್ನೋ ಒಂದು ಪದವನ್ನ ನಾವು ಬಿಡಿಸಿದಾಗ ಅಹಂ ಅಂದ್ರೆ ನಾನು, ಸಹ ಅಂದ್ರೆ ಅದು ತತ್ಪದಾರ್ಥ, ತತ್ಪದಾರ್ಥ ಅಂದ್ರೆ ಆ ಪರಮಾತ್ಮ. ಅಹಂ ಅಂದ್ರೆ ನಾನು, ಸಹ ಅನ್ನೋನು ಆ ಪರಮಾತ್ಮ. ಅಂದ್ರೆ ನೋಡಿ, ಆ ಅಹಮ್ಮಲ್ಲಿ ನಾನು ಮತ್ತು ಪರಮಾತ್ಮ ಇಬ್ರು ಕೂಡ ಇದೀವಿ ಅನ್ನೋದನ್ನ ಆ ಅಹಂ ಅನ್ನೋ ಪದದಲ್ಲಿ ನಮ್ಗೆ ತಿಳಿಸ್ತಾ ಇದೆ. ಅಹಂ ಅನ್ನೋದು ತಿಳಿಸ್ತಾ ಇದೆ. ಯಾವ ರೀತಿ ಶಿವಶಕ್ತಿಯರು ಒಂದೇ ಅಂತ ನಾವು ತಿಳ್ಕೊತೀವೋ ಆ ಶಿವಶಕ್ತಿಯರೇ ಆ ಅಹಂ ರೂಪದಲ್ಲಿ ಈ ಜೀವವನ್ನ ನಡೆಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಈ ಅಹಂ ಅನ್ನೋ ಒಂದು ವಾಕ್ಯ ನಮ್ಗೆ ತಿಳಿಸ್ತಾ ಇದೆ. ಅಂದ್ರೆ ಆ ಅಹಂ ಅನ್ನೋ ವಾಕ್ಯದಲ್ಲಿ ಈ ಆ ಉಚ್ಛ್ವಾಸ ನಿಶ್ವಾಸದ ಕ್ರಿಯೆಯಲ್ಲಿ ಎಂತ ಅದ್ಭುತವಾದಂತ ಒಂದು ಆಧ್ಯಾತ್ಮ ಅಡಗಿದೆ ಅಂತ ಅಂದ್ಬಿಟ್ಟು ನಮ್ಗೆ ಇದನ್ನ ನೋಡಿದಾಗ ಗೊತ್ತಾಗತ್ತೆ. ಅದಕ್ಕೆ ಅಹಂ ಮಿತ್ಯೇವ ವಿಭಾವಯೇ ಭವಾನಿ ಅಂತ ಹೇಳ್ತಾರೆ. ಅಂದ್ರೆ ಅಹಂ ಮಿತ್ಯೇವ ವಿಭಾವಯೇ ಭವಾನಿ ಅಂತ ಅಂದ್ರೆ ಯಾರು, ಯಾವ ಭಕ್ತ ಈ ಅಹಮ್ಮನ್ನ ಅರಿತು, ಈ ಅಹಂ ಅಂದ್ರೆ ನಾನ್ ಬೇರೆ ಅಲ್ಲ, ಆ ಪರಮಾತ್ಮ ಬೇರೆ ಅಲ್ಲ, ಅಂದ್ರೆ ಆ ಭವಾನಿಯೇ ನಾನು, ಆ ಪರ ಪರತತ್ವದ ಆ ಪರಬ್ರಹ್ಮ ಸ್ವರೂಪಿಣಿಯೇ ನಾನು ಅಂತ ಭಾವನೆ ಮಾಡ್ಕೊಂಡು ಅದರಲ್ಲೇ ಧ್ಯಾನ ಮಾಡಿ ಅದನ್ನ ಯಾರು ತನ್ನ ಅನುಷ್ಠಾನಕ್ಕೆ ತೆಗೆದ್ಕೋತಾರೋ ಅಂತವ್ರು ಮೋಕ್ಷಕ್ಕೆ ಅರ್ಹರು, ಅಂತವ್ರು ಮೋಕ್ಷವನ್ನ ಹೊಂದಬಹುದು ಅಂತ ಹೇಳ್ತಾರೆ. ಅಂದ್ರೆ ನಾನ್ ಬೇರೆ ಅಲ್ಲ, ಆ ಅಹಂನಿಂದ ಹಂ ಸಹ, ಹಂ ಮತ್ತೆ ಸಹ, ಹಂ ಅಂದ್ರೆ ನಾನು, ಸಹ ಅಂದ್ರೆ ಪರಮಾತ್ಮ, ಆ ಪರಮಾತ್ಮ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅನ್ಬಿಟ್ಟು ಆ ಹಂಸಹದ ಒಂದು ಅರ್ಥವನ್ನ ಯಾರು ಅರಿತಾರೋ ಅವರು ಮೋಕ್ಷದ ಕಡೆಗೆ ಸಾಕ್ತಾರೆ ಅಂತ ಅನ್ಬಿಟ್ಟು ಈ ನಾಮದಿಂದ ನಮಗ್ ಗೊತ್ತಾಗ್ತಾ ಇದೆ. ಆ ಹಂಸಹ, ಹಂಸ ಅನ್ನೋದಕ್ಕೆ ಇನ್ನೊಂದು ಅರ್ಥದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಹಂಸ ಅಂದ್ರೆ ಜ್ಞಾನ ಮತ್ತು ವಿವೇಕ ಇವೆರಡೂ ಸೇರಿ ಹಂಸ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾವಿವಾಗ ನೋಡ್ತಾ ಇದ್ದೀವಿ, ಯಾರು ಈ ವಾಕಗೆ ಜನನಿಯಾದಂತ ಸರಸ್ವತಿ, ಈ ಜ್ಞಾನಕ್ಕೆ ಈ ವಿದ್ಯೆಗೆ ಸರಸ್ವತಿನೇ ಮುಖ್ಯವಾದ ಅಧಿಪತಿ, ದೇವತೆ ಅವಳು. ಆ ಸರಸ್ವತಿ ಅನ್ನೋಳು ಅಧಿದೇವತೆ. ಅವಳು ವಾಹನ ಯಾವ್ದಪ್ಪ ಅಂತಂದ್ರೆ ಹಂಸ. ಹಂಸ ವಾಹನವನ್ನ ಆಕೆಗೆ ಕೊಟ್ಟಿದ್ದಾರೆ. ಆಕೆನ ಹಂಸ ವಾಹಿನಿಯಾಗಿ ಕರಿತೀವಿ. ಯಾತಕ್ಕೆಂದ್ರೆ ಆ ಹಂಸಃ ಅನ್ನೋದು ಅಷ್ಟೊಂದು ಒಂದು ಪರತತ್ವದ ಒಂದು ಅರ್ಥವನ್ನ ಹೊಂದಿರೋದ್ರಿಂದ ಆ ವಾಹನವನ್ನ ಆಕೆಯ ವಾಹನವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಹಂಸಕ ಅನ್ನೋದು ವಸ್ತು ವಿವೇಕ ಸಮರ್ಥನೆಯನ್ನ ಹೇಳ್ತಾ ಇದೆ. ಅಂದ್ರೆ ವಸ್ತು ವಿವೇಕ ಸಮರ್ಥ ಹಂಸಃ ಅಂದ್ರೆ ಏನಪ್ಪಾ ಅಂದ್ರೆ ವಿವೇಕ ಜ್ಞಾನವೇ ಹಂಸ ಅಂತ ಹೇಳ್ತಾ ಇದೆ. ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಉಸಿರಾಡುವಾಗ ನಾವು ಶ್ವಾಸವನ್ನ ಈ ಯಾವ್ದಕ್ ಹೋಲಿಸಿದೀವಿ ಅಂದ್ರೆ, ಈ ಉಸಿರಾಡುವಾಗ ನಾವು ಯಾವ್ದ್ರ ಮೂಲಕ ಉಸಿರಾಡ್ತೀವಿ, ಈ ಶ್ವಾಸದ ಮೂಲಕ ಉಸಿರಾಡ್ತೀವಿ. ಈ ಶ್ವಾಸವನ್ನ ಯಾವ್ದಕ್ ಹೋಲಿಸಿದಾರಪ್ಪ ಅಂದ್ರೆ ಹಂಸ ಪಕ್ಷಿ ಹೋಲಿಸಿದ್ದಾರೆ ಈ ಶ್ವಾಸನ. ಆ ಶ್ವಾಸನ ಅಂಶ ಹಂಸ ಪಕ್ಷಿಗೆ ಹೋಲಿಸಿ ಆ ಶ್ವಾಸದಲ್ಲಿ ತಿರುಗೋ ಉಸಿರಿದೆಯಲ್ಲ, ಏನು ಈ ಉಚ್ಛ್ವಾಸ
ನಿಶ್ವಾಸದ ಏನು ಈ ಉಸಿರು ಮೇಲಕ್ಕೆ ಹೋಗುತ್ತೆ, ಕೆಳಕ್ ಬರುತ್ತೆ. ಈ ಉಸಿರನ್ನ ಏನ್ ಮಾಡಿದ್ದಾರೆ, ಇವೆರಡನ್ನು ಆ ಹಂಸ ಪಕ್ಷಿಯ ರೆಕ್ಕೆಗಳಿಗೆ ಹೋಲಿಸಿದ್ದಾರೆ. ಹಂಸ ಪಕ್ಷಿಯ ರೆಕ್ಕೆಗಳಿಗೆ ಈ ಉಚ್ಛ್ವಾಸ ನಿಶ್ವಾಸವನ್ನ ಹೋಲಿಸಿದ್ದಾರೆ. ಆ ಮೂಲಕ ಆ ಪ್ರಾಣ ಶಕ್ತಿಯಾಗಿ ಆ ಮಾತೆ ನಮ್ಮಲ್ಲಿ ತಿರುಗ್ತಾ ಇದ್ದಾಳೆ. ಹಂಸ ರೂಪಿಣಿಯಾಗಿ ಮಾತೆ ಸರಸ್ವತಿ ದೇವಿಯಾಗಿ ಈ ಮಾತೆ ಈ 50 ಅಕ್ಷರಗಳ ಮೂಲಕ ನಮ್ಮ ಶರೀರದಲ್ಲಿ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಆದ್ರಿಂದ ಈ ತಾಯಿಯನ್ನ ನಾವೇನ್ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ಮಾತೆನ ನಾವು ಮಾತೃಕಾ ವರ್ಣರೂಪಿಣಿ ಅಂತ ಅಂದ್ಬಿಟ್ಟು ಕರಿತೀವಿ. ಆ ಮಾತೃಕಾ ವರ್ಣರೂಪಿಯಾದ ತಾಯಿಯ ಮೂಲಕ ಏನ್ ಬರ್ತಾ ಇದೆ ಅಂತಂದ್ರೆ, ಆ ವರ್ಣರೂಪಿಣಿಯಿಂದ ವಾಕ್ ಬರ್ತಾ ಇದೆ, ಪದ ಬರ್ತಾ ಇದೆ. ಕಾವ್ಯ ಅನ್ನೋ ಮಕ್ಕಳುಗಳೆಲ್ಲ ಆ ಮಾತೃಕಾ ವರ್ಣರೂಪಿಣಿಯಿಂದ ಬರ್ತಾ ಇದೆ. ಆ ಅಕ್ಷರಗಳಿಂದ ಇವೆಲ್ಲವೂ ಕೂಡ ಮಕ್ಕಳ ತರ ಈಚೆಗೆ ಬರ್ತಾ ಇದೆ. ಬಂದಂತಹ ಇಂಥ ವಾಕ್ಯ, ಪದ, ಕಾವ್ಯ ಇದರಿಂದ ಏನಾಯ್ತು, ಮಂತ್ರ ಅನ್ನೋದು ಆಯ್ತು. ಆ ಅಕ್ಷರಗಳು ಇಲ್ದಿದ್ರೆ ಈ ಮಂತ್ರನೇ ಇಲ್ಲ. ಅದಕ್ಕಾಗಿ ಆ ಮುನಿಗಳು ಏನ್ ಮಾಡಿದ್ರು, ಆ ಜ್ಞಾನಿಗಳು ಆ ಅಕ್ಷರಗಳನ್ನ ಯಾವ್ಯಾವ ರೀತಿ ನಿಯೋಜಿಸ್ಬೇಕು, ಯಾವ್ಯಾವ ರೀತಿ ಅದನ್ನ ಎಲ್ಲೆಲ್ಲಿ ಅಳವಡಿಸ್ಬೇಕು ಅಂತ ಅಂದ್ಬಿಟ್ಟು ತಿಳ್ಕೊಂಡು ಆ ಜ್ಞಾನ ರೂಪದಿಂದ ಈ ಮಂತ್ರವನ್ನ ಅವರು ಸೃಷ್ಟಿ ಮಾಡಿದ್ದಾರೆ. ಋಷಿ ಮುನಿಗಳು ಈ ಮಂತ್ರವನ್ನ ಸೃಷ್ಟಿ ಮಾಡಿದಾಳೆ. ಆದ್ರಿಂದ ನಾವು ಆ ಮಂತ್ರನೇ ಆ ದೇವತೆ ಅಂತ ತಿಳಿಬೇಕು. ಏನು ಈ ಮಂತ್ರವನ್ನ ಈ ಜಗತ್ತಿಗೆ ಆ ಋಷಿ ಮುನಿಗಳು ಕೊಟ್ಟಿದಾರೋ ಅದೇ ಆ ತಾಯಿ. ಅದಕ್ಕೋಸ್ಕರನೇ ಆ ಮಂತ್ರದ ಮೂಲಕ ನಾವು ಆ ಮಾತೆನ ನಾವು ಗಮನಕ್ಕೆ ತಂದ್ಕೋಬೇಕಾಗತ್ತೆ. ಆ ಮಂತ್ರವನ್ನ ಪಠನೆ ಮಾಡ್ತಾ 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 ಆ ಮಾತೆಯಲ್ಲಿ ನಾವು ಲೀನ ಆಗ್ತೀವಿ ಅಂತ ಅಂದ್ಬಿಟ್ಟು ಈ ನಾಮದ ಮೂಲಕ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಮಲಯಾಚಲ ವಾಸಿನಿ ಅಂತ ಅಂದ್ಬಿಟ್ಟು ಇದೆ. ಮಲಯಾಚಲ ವಾಸಿನಿ ಅಂದ್ರೆ ಮಲಯಾಚಲ ಪರ್ವತದಲ್ಲಿ ಮಾತೆ ಭಗವತಿಯ ಹೆಸರಿನಿಂದ ಆ ಮಲಯಾಚಲ ಪರ್ವತದ ಮೇಲೆ ನೆಲೆಸಿದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಆ ಅದಕ್ಕೋಸ್ಕರ ಅವಳನ್ನ ಮಲಯಾಚಲ ವಾಸಿನಿ ಅಂತ ಅಂದ್ಬಿಟ್ಟು ಅವಳು ಪ್ರಸಿದ್ಧಿ ಪಡೆದಿದ್ದಾಳೆ. ಆ ಮಲಯಾಚಲ ಪರ್ವತದಲ್ಲಿ ಅಲ್ಲಿ ವಾಸವಾಗಿದ್ದು ಅವಳು ಮಲಯಾಚಲ ರೂಪಿಣಿ ಅನ್ನೋ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾವು ಈ ಜಗತ್ತಲ್ಲಿ ಮೊಟ್ಟ ಮೊದಲು ಈ ಸೃಷ್ಟಿ ಒಳಗೆ ಯಾವ್ದು ಬಂತು, ಮೊಟ್ಟ ಮೊದಲು ಯಾವುದರಿಂದ ಈ ಸೃಷ್ಟಿ ಅನ್ನೋ ಕಾರ್ಯ ಪ್ರಾರಂಭ ಆಯ್ತು ಅಂತ ನಾವು ಹಿಂದಿನ ನಾಮಗಳಲ್ಲಿ ತಿಳಿದು ಬಂದಿದೆ. ಅದ್ಯಾವುದ್ರಿಂದ ಈ ಮೊದಲಿಗೆ ಸೃಷ್ಟಿ ಕಾರ್ಯ ಪ್ರಾರಂಭಿಸ್ತಪ್ಪ ಅಂತಂದ್ರೆ ಓಂಕಾರ ಅನ್ನೋ ಒಂದು ಓಂಕಾರದ ಒಂದು ಇದರಿಂದ ರೂಪದಿಂದ ಶಬ್ದದ ಮೂಲಕ ಈ ಸೃಷ್ಟಿ ಅನ್ನೋದು ಪ್ರಾರಂಭ ಆಯ್ತು. ಆ ನಾದ ಸ್ವರೂಪದ ಮೂಲಕ ಈ ಸೃಷ್ಟಿ ಅನ್ನೋದು ಮೊಟ್ಟ ಮೊದಲಿಗೆ ಪ್ರಾರಂಭ ಆಯ್ತು ಅಂತ ನಾವು ಶಾಸ್ತ್ರದ ಪ್ರಕಾರ ತಿಳ್ಕೊಂಡಿದೀವಿ. ಈ ಓಂಕಾರ ಅನ್ನೋ ಅಕ್ಷರದಲ್ಲಿ ನಾವ್ ಏನ್ ನೋಡ್ತೀವಪ್ಪ ಅಂತಂದ್ರೆ, ಓಂಕಾರ ಅಂದಾಗ ಇದ್ರಲ್ಲಿ 3 ಅಕ್ಷರಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಯಾವ್ಯಾವ್ದು ಆ 3 ಅಕ್ಷರಗಳು ಯಾವ್ಯಾವ್ದಪ್ಪ ಅಂದ್ರೆ ಆ ಉ ಮ. ಓಂ ಅಂದಾಗ ಆ ಉ ಮ ಅನ್ನೋ 3 ಅಕ್ಷರಗಳು ನಮ್ಗೆ ಕಾಣ್ ಬರ್ತಾ ಇದೆ. ಇದು ಯಾವುದಕ್ಕೆ ಒಂದು ಇದಾಗಿದ್ಯಪ್ಪ ಅಂತಂದ್ರೆ, ಈ ಸೃಷ್ಟಿ ಸ್ಥಿತಿ ಲಯ ಆ ಉ ಮ ಅನ್ನೋ ಅಕ್ಷರಗಳು ಯಾವುದಕ್ಕೆ ಒಂದು ಇದಾಗಿದೆ ಅಂತಂದ್ರೆ, ಈ 3ಕ್ಕೂ ಸೃಷ್ಟಿ ಸ್ಥಿತಿ ಲಯ ಅನ್ನೋ ಒಂದು ಕಾರ್ಯಕ್ಕೆ ಇದು ಪ್ರತೀಕವಾಗಿ ನಾವು ಕಾಣ್ತೀವಿ. ಈ ಓಂ ಅನ್ನೋದ್ರಲ್ಲಿ ಇರ್ತಕ್ಕಂಥ ಆ ಉ ಮಾಗಳು ಸೃಷ್ಟಿ ಸ್ಥಿತಿ ಲಯಕ್ಕೆ ಒಂದು ಪ್ರತೀಕವಾಗಿರುವಂತದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ನಾವು ಓಂ ಅಂತ ಉಚ್ಚಾರಣೆ ಮಾಡಿದಾಗ ನಾವು ಮೊದಲಿಗೆ ಯಾವ ಅಕ್ಷರ ನಮ್ಗೆ ಈಚೆಗೆ ಬರುತ್ತೆ ಅಂತಂದ್ರೆ ಆ ಅನ್ನೋ ಅಕ್ಷರನ ನಾವು ಉಚ್ಚರಿಸ್ತೀವಿ.
ಓಂ ಅಂದಾಗ ನಾವು ಮೊದಲಿಗೆ ಆ ಅನ್ನೋ ಅಕ್ಷರನ್ನ ಉಚ್ಚರಿಸ್ತೀವಿ. ಅದ್ಯಾವ್ದಪ್ಪ ಅಂದ್ರೆ ಆ ಅಂದಾಗ ಅದೇ ಸೃಷ್ಟಿ. ಸೃಷ್ಟಿ ಅಂದಾಗ ನಾವ್ ಏನು ಮೊದಲಿಗೆ ಆ ಅಂತ ಓಂ ಅನ್ಬೇಕಾರೆ ಆ ಅನ್ನೋ ಅಕ್ಷರವನ್ನ ನಾವು ಮೊದಲಿಗೆ ಉಚ್ಚರಿಸ್ತೀವೋ ಅದನ್ನ ಸೃಷ್ಟಿ ಅಂತ ಕರಿತೀವಿ. ಮ ಅನ್ನೋ ಅಕ್ಷರವನ್ನ ನಾವು ಅಂದಾಗ ಅಲ್ಲಿ ಯಾವ್ದನ್ನ ನಾವು ಕಾಣ್ತೀವಪ್ಪ ಅಂತ ಅಂದಾಗ ಅದನ್ನ ಸ್ಥಿತಿ ಅಂತ ಹೇಳ್ತೀವಿ. ಆ ಊ ಅನ್ನೋ ಅಕ್ಷರ ಓಂನಲ್ಲಿ ಆ ಆಯ್ತು. ಊ ಅನ್ನೋ ಅಕ್ಷರವನ್ನ ನಾವು ಎರಡನೇ ಸಲ ನಾವು ಓಂ ಅಂದಾಗ ಎರಡನೇ ಬಾರಿಗೆ ಆ ಅಕ್ಷರ ಹೊರಕ್ ಬರುತ್ತೆ. ಆ ಊ ಅಂದಾಗ ಆ ಅಕ್ಷರದಲ್ಲಿ ನಾವು ಸ್ಥಿತಿಯನ್ನ ಕಾಣ್ತೀವಿ. ಅದೇ ರೀತಿ ಮ ಅನ್ನೋ ಓಂ ಅಂದಾಗ ಕೊನೆಯಲ್ಲಿ ನಾವು ಮಾದ ಉಚ್ಚಾರಣೆಯನ್ನ ಮಾಡ್ತೀವಿ. ಆ ಮಾ ಅನ್ನೋ ಒಂದು ಅಕ್ಷರವನ್ನ ನಾವು ಉಚ್ಚಾರಣೆ ಮಾಡಿದಾಗ ಅದು ಸ್ಥೂಲ ರೂಪದಲ್ಲಿ ಏನಾಗತ್ತೆ, ಈ ಮೊದಲನೇ ಅಕ್ಷರ ಇದೆಯಲ್ಲ ಆ ಅನ್ನೋ ಅಕ್ಷರ, ಆ ಅನ್ನೋ ಅಕ್ಷರದಲ್ಲಿ ಲೀನವಾಗೋಗ್ಬಿಡುತ್ತೆ. ಆ ಮಾ ಅನ್ನೋ ಅಕ್ಷರ ಓಂ ಅಂದಾಗ ನೋಡಿ ಅಲ್ಲಿ ಎಷ್ಟು ಅರ್ಧವನ್ನು ಮಾತ್ರ ನಾವು ನುಂಗ್ಕೊಂಡು ಅರ್ಧ ಮಾತ್ರ ಮಾ ಹೇಳ್ತೀವಿ. ಅದೇನಾಗಿರುತ್ತೆ ಆನಲ್ಲಿ ನಾವು ಆಗೋಗಿರುತ್ತೆ. ಅದರಿಂದ ಈ ಮಾ ಅನ್ನೋ ಅಕ್ಷರ ಯಾವ್ದಕ್ಕಾಯ್ತು? ಸೃಷ್ಟಿ, ಸ್ಥಿತಿ, ಲಯಕ್ಕೆ ಇದು ಪ್ರತೀಕ ಆಯ್ತು. ಈ ಮಾ ಅನ್ನೋ ಅಕ್ಷರ ಈ ಲಯಕ್ಕೆ ನಾವು ಕಾಣ್ತೀವಿ. ಲಯದಲ್ಲಿ ಈ ಅಕ್ಷರವನ್ನ ನಾವು ಕಾಣ್ತೀವಿ. ಇಷ್ಟು ಅಕ್ಷರಗಳನ್ನ ನಮಗ್ ಕಾಣ್ತಾ ಇದೆ. ಆದ್ರೆ ಇನ್ನೂ ಕಾಣದೇ ಇರ್ತಕ್ಕಂತ 8 ಸೂಕ್ಷ್ಮ ನಾದಗಳು ಇದೆಯಂತೆ, ಅದು ನಮಗ್ ಕಾಣ್ತಾ ಇಲ್ಲ. ಈ ಓಂ ಅನ್ನೋದ್ರಲ್ಲಿ ನಾವು ಈ 3 ಅಕ್ಷರಗಳನ್ನು ಕಾಣ್ತಾ ಇದ್ದೀವಿ. ಆದ್ರೆ ಇನ್ನು 8 ಸೂಕ್ಷ್ಮ ನಾದಗಳು ಇದ್ರಲ್ಲಿ ಇದೆ ಅಂತ ಅನ್ಬಿಟ್ಟು ಶಾಸ್ತ್ರ ಹೇಳುತ್ತೆ. ಈ ಆ ಊ ಮ ಅನ್ನೋ ಅಕ್ಷರ ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಈ ಮೂಲಾಧಾರದಿಂದ ಈ ಭ್ರೂ ಮಧ್ಯೆ ಇರುವ ಆಜ್ಞಾ ಚಕ್ರದಲ್ಲಿ ಇದರ ಅನುಭವವನ್ನ ನಾವು ಕಾಣ್ತೀವಿ. ಈ ಓಂ ಅಂದಾಗ ಇಲ್ಲಿ ಎಲ್ಲಿ ನಾವು ಕಾಣ್ತೀವಿ? ಆಜ್ಞಾ ಚಕ್ರ. ಈ ಭ್ರೂ ಮಧ್ಯೆ ಇರ್ತಕ್ಕಂಥ ಈ ಆಜ್ಞಾ ಚಕ್ರದಲ್ಲಿ ಇದರ ಅನುಭವವನ್ನ ಓಂ ಅಂದಾಗ ಈ 3 ಅಕ್ಷರಗಳ ಅನುಭವವನ್ನ ನಾವು ಇಲ್ಲಿ ಕಾಣ್ತೀವಿ. ಮತ್ತೆ ಇದನ್ನು ದಾಟಿ ಏನು ಸಹಸ್ರಾರದವರೆಗೆ ಇದೆಯೋ ಈ ಮೂಲಾದ ಈ ಆಜ್ಞಾ ಚಕ್ರದಿಂದ ಈ ಭ್ರೂ ಮಧ್ಯದಿಂದ ಇದನ್ನ ದಾಟಿ ಈ ಸಹಸ್ರಾರದವರೆಗೆ ಏನು ಆ ನಾದ ಇದೆಯೋ ಅದನ್ನ ಏನಂತ ಕರಿತೀವಿ? ಅದನ್ನ ತುರಿಯ ಅಂತ ಕರಿತೀವಿ. ಇಲ್ಲಿಂದ ಮೇಲಕ್ಕೆ ಹೋದಂತ ಸಹಸ್ರಾರಕ್ಕೆ ಹೋದಂತ ಒಂದು ನಾದವನ್ನ ನಾವು ತುರಿಯ ಅಂತ ಅಂದ್ಬಿಟ್ಟು ಕರಿತೀವಿ. ಈ ಅಕಾರ, ಉಕಾರ, ಮಕಾರ ಈ 3 ಯಾವ್ದ್ರಿಂದ ಕೂಡಿದೆಯಪ್ಪ ಅಂತಂದ್ರೆ ತ್ರಿಗುಣದಿಂದ ಕೂಡಿದೆಯಂತೆ. ಆ ತ್ರಿಗುಣದಿಂದ ಕೂಡಿರ್ತಕ್ಕಂಥ ಬ್ರಹ್ಮ ಆದ್ರೆ ಈ 3 ಅಕಾರ, ಉಕಾರ, ಮಕಾರ ಅನ್ನೋದು ಇಲ್ಲಿವರೆಗೂ ಮೂಲಾಧಾರದಿಂದ ಈ ಆಜ್ಞಾದವರೆಗೂ ಇರ್ತಕ್ಕಂಥ ಈ ನಾದ ಏನಿದೆ ಓಂ ಅನ್ನೋ ನಾದ ನಾವು ಉಚ್ಚಾರಣೆ ಮಾಡಿ ಇಲ್ಲಿ ಅನುಭವವನ್ನು ಹೊಂದಿದಾಗ ಇದು ಏನ್ ಹೇಳ್ತೀವಿ? ಇದು ಯಾವ್ದ್ರಿಂದ ಕೂಡಿದೆ ಅಂತಂದ್ರೆ ತ್ರಿಗುಣದಿಂದ ಕೂಡಿದ ಬ್ರಹ್ಮ ಆಗಿದೆಯಂತೆ. ಇದು ತ್ರಿಗುಣಾತ್ಮಕವಾದ ಒಂದು ಬ್ರಹ್ಮ ಅಂತ ಹೇಳ್ತಾರೆ. ಇದರ ನಂತರ ಈ ಆಜ್ಞಾಚಕ್ರದಿಂದ ಈ ಸಹಸ್ರಾರಕ್ಕೆ ಹೋಗ್ತಕ್ಕಂತ ಒಂದು ನಾದವನ್ನ ಏನಂತೀವಿ? ತುರ್ಯ ಅಂತ. ಅದನ್ನ ನಿರ್ಗುಣ ಬ್ರಹ್ಮ ಅಂತ ಕರಿತೇವೆ. ಇಲ್ಲಿವರೆಗೂ ನಾವು ತ್ರಿಗುಣದಿಂದ ಕೂಡಿರ್ತಕ್ಕಂಥ ಬ್ರಹ್ಮ, ಸಗುಣ ಬ್ರಹ್ಮ ಅಂತ ನೋಡಿದ್ವಿ. ಇಲ್ಲಿಂದ ಆಚೆಗೆ ಈ ಆಜ್ಞಾಚಕ್ರದಿಂದ ಸಹಸ್ರಾರದವರೆಗೆ ಇರ್ತಕ್ಕಂಥ ಆ ನಾದವನ್ನ, ತುರ್ಯದಲ್ಲಿರ್ತಕ್ಕಂಥ ಆ ನಾದವನ್ನ ನಿರ್ಗುಣ ಬ್ರಹ್ಮ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಎರಡನ್ನೂ ಬೆರೆಸಿ ಒಂದರಲ್ಲಿ ನಾವು ತಂದಾಗ, ಇವೆರಡನ್ನು ಬೆರೆಸ್ಬಿಟ್ಟು ಒಂದಾಗಿ ನಾವು ಕಂಡಾಗ ಏನಾಗತ್ತೆ? ಅದೇ ಪರಬ್ರಹ್ಮ ಸ್ವರೂಪವಾದಂತ ಪರಮಾವಧಿ, ಬ್ರಹ್ಮ ಸ್ವರೂಪವಾದಂತ ಮಾಲಿನಿ ಹಂಸಿನಿಯಲ್ಲಿ ಇದು ನಡೀತಾ ಇದೆ ಅಂತ
ಹೇಳ್ತಾರೆ. ಈ ಮಾಲಿನಿ ಹಂಸಿನಿಯೊಳಗೆ ನಾವು ಈ ಸಾಧನೆಯನ್ನ ಮಾಡ್ತಾ ಹೋದಾಗ ಅಗ್ನಿಚಕ್ರದ ಮೂಲಕ ಇದನ್ನ ನಾವು ಕೊಂಡು ಹೋದಾಗ ಮಾ ಅನ್ನೋ ಒಂದು ಅಕ್ಷರದಲ್ಲಿ ಇದು ಲೀನವಾಗತ್ತೆ, ಲಯವಾಗತ್ತೆ. ಇಂತಹ ಮಾ ಅನ್ನೋ ಅಕ್ಷರದಲ್ಲಿ ಲಯವಾಗಂತ ಸ್ಥಳವೇ ತುರ್ಯ. ಅದೇ ಸಹಸ್ರಾರ ಸ್ಥಳದಲ್ಲಿ ವಾಸಿಸುವಳೆ ಮಲಯಾಚಲ ವಾಸಿನಿ. ಆ ಸಹಸ್ರಾರದಲ್ಲಿ ವಾಸಿಸೋಳೆ ಮಲಯಾಚಲ ವಾಸಿನಿ. ಪರ್ವತದ ಮೇಲೆ ಮಲಯಾಚಲ ಪರ್ವತ ಅಂತ ಹೇಳ್ತೀವಿ. ಆ ಪರ್ವತ ಎಲ್ಲಿದೆ? ನಮ್ಮ ಶರೀರದ ಸಹಸ್ರಾರದಲ್ಲಿ ಆ ಪರ್ವತ ಇದೆ. ಅಂತ ಪರ್ವತದಲ್ಲಿ, ಅಂತ ಮಲಯಾಚಲ ವಾಸದಲ್ಲಿ ಈ ಏನು ಓಂ ಅನ್ನೋ ಒಂದು ಸಾಧನೆಯ ಮೂಲಕ, ಆ ಊ ಮಾ ಅನ್ನೋ ಅಕ್ಷರಗಳ ಮೂಲಕ ನಾವು ಸಾಧನೆ ಮಾಡ್ಕೊಂಡು ಹೊರಗೆ ಹೋಗಿ ಅಲ್ಲಿಂದ ಮುಂದಕ್ಕೆ ಸಹಸ್ರಾರಕ್ಕೆ ಅದನ್ನ ನಾವು ತೆಗೆದುಕೊಂಡು ಹೋದಾಗ, ಆ ನಾದದ ಅನುಸಂಧಾನವನ್ನ ನಾವು ಮಾಡ್ಕೊಂಡಾಗ ನಾವು ಆ ಸಹಸ್ರಾರದಲ್ಲಿ ಇರ್ತಕ್ಕಂಥ ಆ ಮಲಯಾಚಲ ವಾಸಿನಿಯನ್ನ ನಾವು ತಲುಪಬಹುದು, ನಾವು ಕಾಣಬಹುದು, ನಾವು ಆಕೆಯ ಅನುಭವವನ್ನ ಹೊಂದಬಹುದು ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಮುಂದಿನ ನಾಮ 96ನೇ ನಾಮ. 96ನೇ ನಾಮ ಸುಮುಖಿ ನಳಿನಿ ಶುಭ್ರೋ ಶೋಭನಾ ಸುರನಾಯಿಕ ಅಂತ ಇದೆ. ಸುಮುಖಿ ಅಂತ ಅಂದ್ರೆ ಏನಪ್ಪ ಅಂತ ಅಂದ್ರೆ ಸುಸ್ಥಿರವಾದಂತ ಒಂದು ಮುಖವನ್ನ ಹೊಂದಿರ್ತಕ್ಕಂಥವಳು ಅಂತ ಹೇಳ್ತಾರೆ. ಸುಸ್ಥಿರವಾದಂತ ಒಂದು ಮುಖ. ನಾವು ಈಗ ಯಾರೇ ಒಬ್ಬ ಜ್ಞಾನಿನ, ಒಬ್ಬ ತಪಸ್ವಿನ, ಒಬ್ಬ ಗುರುನ ನೋಡಿದಾಗ ಅವ್ರ ಮುಖದಲ್ಲಿ ನಾವು ಏನ್ ಕಾಣ್ತೀವಿ? ಒಂದು ಶಾಂತತೆಯನ್ನು ಕಾಣ್ತೀವಿ. ಯಾವುದೋ ಒಂದು ದೃಢವಾದಂತ ಒಂದು ಶಾಂತತೆ ಅವರಲ್ಲಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಬೇರೆ ಸಾಮಾನ್ಯ ಮನುಷ್ಯನ್ ನೋಡಿ ನೀವು ನೋಡಿದಾಗ ಅವ್ರ ಮುಖದಲ್ಲೇ ನಮ್ಗೆ ಅರ್ಥ ಆಗೋಗುತ್ತೆ. ಏನೋ ನೋವು, ಏನೋ ಸಂಕಟ ಅವನ ಮುಖದಲ್ಲಿ ಕಾಣ್ತಾ ಇರುತ್ತೆ, ಆದ್ರೆ ಮೇಲ್ ನಗ್ತಾ ಇರ್ತಾನೆ. ಆ ನಗುನಲ್ಲಿ ಶಾಂತತೆ ಇರಲ್ಲ. ಆ ಸುಸ್ಥಿರವಾದಂತ ಒಂದು ನಗು ಅಲ್ಲ ಅದು. ಸುಸ್ಥಿರವಾದಂತ ಒಂದು ಶಾಂತಿಯಾದಂತ ಮನಸ್ಸಲ್ಲ ಅದು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಯಾರು ಸುಸ್ಥಿರವಾದಂತ ಒಂದು ಸ್ಥಿರವಾದಂತ ಮನಸ್ಸನ್ನ ಹೊಂದಿರ್ತಾರೋ ಅವರು ಜ್ಞಾನಿಗಳು ಅಂತ ಹೇಳ್ತಾರೆ. ಅವರು ಆ ಪರಮಾತ್ಮನನ್ನ ತಿಳಿದಿರ್ತಕ್ಕಂಥವ್ರು, ಆ ಪರಬ್ರಹ್ಮ ಸ್ವರೂಪಿಣಿಯ ಒಂದು ಮಹಿಮೆಯನ್ನ ಅರ್ತಿರ್ತಕ್ಕಂಥವ್ರು ಅಂತ ಅಂದ್ಬಿಟ್ಟು ಹೇಳ್ಬೋದು. ಆದ್ರಿಂದ ಆ ಬ್ರಹ್ಮಜ್ಞಾನದ ಸಂಪದ ಅನ್ನೋದು ಆ ಮಾತಲ್ಲಿ ನಾವು ಸದಾಕಾಲ ವಿಕಸವಾಗ್ತಾ ಇರೋದನ್ನ ನಾವು ಕಾಣ್ತಾ ಇರ್ತೀವಿ. ಆದ್ರಿಂದ ಆ ವಿಕಸನದಿಂದ ಆ ಮಾತೆಯ ಒಂದು ಮುಖ ಅನ್ನೋದು ಆಗಿರ್ತಂತೆ ಅಂದ್ರೆ ಪೂರ್ಣವಾದ ಒಂದು ಲಕ್ಷಣದಿಂದ ಕೂಡಿರ್ತಾಳೆ, ಪೂರ್ಣವಾದ ಒಂದು ತೇಜಸ್ಸಿನಿಂದ ಕೂಡಿರ್ತಾಳೆ. ಅದಕ್ಕೆ ಅವಳನ್ನ ಪದ್ಮಿನಿಯ ಒಂದು ಶಕ್ತಿ ಅಂತ ಹೇಳ್ತಾರೆ. ಅಂತಹ ಶಕ್ತಿಯೇ ನಳಿನಿ. ನಳಿನಿ ಅಂತಂದ್ರೆ ಅಗಲವಾದಂತ ಒಂದು ಕಣ್ಣುಳ್ಳಳು. ಆ ಕಣ್ಣಿಗೆ ನಾನು ಆಗ್ಲೇನೆ ಹೇಳ್ದೆ, ಕಣ್ಣು ಅಂದಾಗ ಅದು ಜ್ಞಾನದ ಸ್ವರೂಪ ಅಂತ ಆಗ್ಲೇ ಹೇಳ್ದೆ. ಸುಮುಖಿ ನಳಿನಿ. ನಳಿನಿ ಅಂದ್ರೆ ಜ್ಞಾನದಿಂದ ತುಂಬಿರ್ತಕ್ಕಂಥವಳು, ಜ್ಞಾನದಿಂದ ಕೂಡಿರ್ತಕ್ಕಂಥ ಕಣ್ಣುಗಳನ್ನ ಹೊಂದಿರೋ ಅಂತವಳು ಅಂತ. ಶುಭ್ರ ಶೋಭನ ಸುರನಾಯಿಕ ಅಂತ ಅಂದ್ರೆ ಅಮ್ಮ ನಿರ್ವಿಕಾರ ತತ್ವದಿಂದ ಕೂಡಿರ್ತಕ್ಕಂಥವಳು, ನಿರ್ವಿಕಾರ ಸ್ವರೂಪಿಣಿ ಅವಳು. ಅವಳೇನ್ ಮಾಡ್ತಾಳೆ? ಈ ಸಾಕಾರ ರೂಪದ ಮೂಲಕ ಈ ಜನಗಳನ್ನ ಉದ್ಧಾರ ಮಾಡಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಅವಳೇನ್ ಮಾಡ್ತಾಳೆ? ಸಾಕಾರವನ್ನ ರೂಪವನ್ನ ತಾಳ್ತಾಳೆ, ಮನುಷ್ಯ ರೂಪವನ್ನ, ಒಂದು ವಿಗ್ರಹ ರೂಪವನ್ನ ಹೊಂದುತ್ತಾಳೆ. ವಿಗ್ರಹ ರೂಪವನ್ನ ಹೊಂದಿ, ಸಾಕಾರ ರೂಪವನ್ನ ಹೊಂದಿ ಈ ಜೀವಿಗಳಿಗೆ ಒಂದು ಜ್ಞಾನವನ್ನ ಕೊಡಕ್ಕೋಸ್ಕರ ಆ ಸಾಕಾರ ರೂಪದಲ್ಲಿ ಬಂದು ಆಮೇಲೆ ನಿರ್ವಿಕಾರಳಾಗಿ ತನ್ನ ರೂಪವನ್ನ ಬದಲಾಯಿಸ್ಕೊತಾಳೆ. ಅಂದ್ರೆ ನಿರ್ವಿಕಾರಳಾಗಿ ಇರ್ತಕ್ಕಂಥ ಆ ರೂಪವನ್ನ ನಾವು ಸಾಕಾರದ ಮೂಲಕ ಕಾಣ್ಬೇಕಾಗತ್ತೆ. ಸಾಕಾರದ ಮೂಲಕ ನಾವು ಸಾಧನೆ ಮಾಡ್ತಾ ಹೋದಾಗ ಆ ನಿರ್ವಿಕಾರಳಾದ ಪರಬ್ರಹ್ಮ ಸ್ವರೂಪಿಣಿಯನ್ನ ನಾವು ಕಾಣ್ತೀವಿ.
ಶೋಭನ ಸುರನಾಯಿಕ. ಸುರನಾಯಿಕ ಅಂತಂದ್ರೆ ಸಕಲ ದೇವತೆಗಳಿಗೆಲ್ಲ ಅವಳು ನಾಯಕಿ, ಅಧಿಪತಿ. ಆ ದೇವತೆಗಳಿಗೆಲ್ಲ ಅಧಿಪತಿಯಾದಂತ ಆ ದೇವತೆಯನ್ನ ನಾವು ಯಾವಾಗ ಕಾಣ್ತೀವಪ್ಪ ಅಂತಂದ್ರೆ ಈ ಸಗುಣ ರೂಪದಿಂದ ಕೂಡಿರ್ತಕ್ಕಂಥ ಆ ಮಾತೆನ ನಾವು ಸಾಧನೆಯ ಮೂಲಕ ಉಪಾಸನೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಅಂತರಂಗದಲ್ಲಿ ಅವಳ ಆ ಸಾಕಾರ ರೂಪವನ್ನ ಹೊಂದಿ ಆಮೇಲೆ ನಿರ್ವಿಕಾರ ರೂಪವನ್ನ ನಾವು ಕಂಡಾಗ, ಆ ಮಾತೆಯ ನಿರ್ವಿಕಾರ ರೂಪವನ್ನ ಕಂಡಾಗ ಆ ರೀತಿಯ ದೇವತೆಗಳಿಗೆಲ್ಲ ಅಧಿಪತಿಯಾಗಿರ್ತಕ್ಕಂಥ ಆ ನಾಯಕಿಯಾಗಿರ್ತಕ್ಕಂಥ ಆ ದೇವತೆಯನ್ನ, ಆ ಪರಾಶಕ್ತಿಯನ್ನ ನಾವು ಕಾಣ್ತೀವಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಕಾಲಕಂಠಿ ಶೋಭಿನಿ ಸೂಕ್ಷ್ಮ ರೂಪಿಣಿ ಅಂತ ಅಂದ್ಬಿಟ್ಟು ಇದೆ ಮುಂದಿನ ನಾಮ. ಕಾಲಕಂಠಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಈ 4 ನಾಮಗಳಲ್ಲಿ ನಾವು ಅಂದ್ರೆ ಕಾಲಕಂಠಿ, ಕಾಂತಿಮತಿ, ಶೋಭಿನಿ, ಸೂಕ್ಷ್ಮ ರೂಪಿಣಿ ಅನ್ನೋ ಈ ನಾಮದಿಂದ ನಾವು ಏನು ತಿಳ್ಕೊತಾ ಇದ್ದೀವಿ ಅಂತಂದ್ರೆ ಆ ದೇವಿಯ ಕಾಲಾತೀತ ಸ್ವರೂಪ ಮತ್ತು ದಿವ್ಯ ತೇಜಸ್ಸು ಮತ್ತು ಸೃಷ್ಟಿಯಲ್ಲಿ ಅವಳ ಚಲನ ಶಕ್ತಿ ಮತ್ತು ಅವಳು ಈ ಸೃಷ್ಟಿಯಲ್ಲಿ ಸೂಕ್ಷ್ಮ ರೂಪಿಯಾಗಿ ಹೇಗೆ ವಿಕಸನ ಹೊಂದಿದ್ದಾಳೆ ಅನ್ನೋ ಒಂದು ರೀತಿಯನ್ನ, ಒಂದು ಜ್ಞಾನವನ್ನ ನಾವು ಈ 4 ನಾಮಗಳಿಂದ ತಿಳಿತೀವಿ. ಕಾಲಕಂಠಿ, ಕಾಂತಿಮತಿ, ಶೋಭಿನಿ ಅನ್ನೋ ನಾಮಗಳಿಂದ ನಾವು ತಿಳಿತಾ ಹೋಗ್ತೀವಿ. ಕಾಲಕಂಠಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅವಳು ಕಾಲ ಸ್ವರೂಪಳು, ಕಾಲವನ್ನ ನಿಯಂತ್ರಿಸೋಳು, ಕಾಲವನ್ನ ನಿಯಂತ್ರಣ ಮಾಡೋಳು. ಈ ಯಾವ್ಯಾವ ಕಾಲವನ್ನ ಯಾವ್ಯಾವ ಕೊಡ್ಬೇಕು, ಹೇಗೆ ಕೊಡ್ಬೇಕು, ಆ ಕಾಲನ್ನ ಹೇಗ್ ನಡೆಸ್ಬೇಕು ಅಂತ ಅಂದ್ಬಿಟ್ಟು ಆ ಕಾಲವನ್ನ ನಿಯಂತ್ರಣ ಮಾಡೋ ಶಕ್ತಿ ಆ ಮಾತೆ ಮಾತ್ರ ಇರೋದು. ಈಗ ಸೂರ್ಯ ಹುಟ್ತಾನೆ, ಸೂರ್ಯ ಮುಳುಗ್ತಾನೆ, ಅದನ್ನ ನಾವೇನಾದ್ರು ತಡೆಯಕ್ಕಾಗತ್ತ? ಈ ಮನುಷ್ಯ ತಡೆಯಕ್ ಸಾಧ್ಯವ ಆ ಕಾಲನ್ನ? ಇವನ್ ಮಧ್ಯಾಹ್ನ ಮಾಡಕ್ಕಾಗತ್ತ, ಸಂಜೆ ಮಾಡಕ್ಕಾಗತ್ತ? ಇವನ್ ಕೈಲಿ ಯಾವುದೂ ಇಲ್ಲ. ಈ ಕಾಲ ನಡೀತಾ ಇರೋದ್ರಲ್ಲ ಯಾವ್ದ್ರಿಂದ? ಆ ಮಾತೆಯಿಂದ ಕಾಲ ನಡೀತಾ ಇದೆ. ಅವಳು ಹಗಲು ರಾತ್ರಿಗಳನ್ನ ಮಾಡ್ತಾಳೆ. ಈ ಜಗತ್ತನ್ನ ಆ ಕಾಲದ ರೀತಿಯಲ್ಲಿ ನಡೆಸ್ತಾ ಹೋಗ್ತಾ ಇದ್ದಾಳೆ. ಆದ್ರಿಂದ ಅವಳು ಕಾಲ ರೂಪಿಣಿ, ಕಾಲಕಂಠಿಯಾಗಿ ಈ ಜಗತ್ತನ್ನ ನಡೆಸ್ತಾ ಇದ್ದಾಳೆ. ಕಾಲಕಂಠಿ ಅಂತಂದ್ರೆ ಈ ಶಿವನ ಆ ಹಲ ವಿಷನ ನುಂಗುತ್ತಾನೆ ಶಿವ. ಇದರಿಂದ ಬಂದಂತಹ ಒಂದು ಆಲಹಲವನ್ನ ತಾನು ನುಂಗುತ್ತಾನೆ. ಆ ಆಲಹಲ ವಿಷ ಕುಡಿಯಕ್ಕೂ ಕೂಡ ಇವಳೇ ಪ್ರೇರಣೆ. ಆ ಕಾಲಕ್ಕೂ ಕೂಡ, ಆ ಕಾಲವನ್ನು ಕೂಡ ಈ ಮಾತನ್ನೇ ನಿರ್ಧಾರ ಮಾಡಿರ್ತಾಳೆ. ಶಿವ ಆ ವಿಷವನ್ನ, ಆಲಾಹಲ ವಿಷವನ್ನ ಕುಡಿಯೋದಕ್ಕೂ ಕೂಡ ಆ ಮಾತೇನೆ ಅವಳಿಗೆ ಪ್ರೇರೇಪಣೆಯನ್ನ ಕೊಟ್ಟಿರ್ತಾಳೆ. ಅಂತಂದ್ರೆ ದೇವಿಯಲ್ಲಿ ನಿಂತು ಆ ವಿಷ ಕುಡಿದೇ ಇದ್ರೆ ಆ ಪ್ರಪಂಚ, ಈ ಜಗತ್ತು ಅನ್ನೋದು ಅವಾಗ ಇರ್ತಾ ಇರ್ಲಿಲ್ಲ. ಆದ್ರಿಂದ ಆ ಕಾಲವನ್ನು ಕೂಡ ಅವಳೇ ನಿಯಂತ್ರಿಸೋಳು. ಆದ್ರಿಂದ ಅವಳು ಕಾಲಕಂಠಿ. ಆ ವಿಷನ ಅವನು ಪೂರ್ಣವಾಗಿ ಒಳಗೋಗ್ದಿರ ಆ ಕಂಠದಲ್ಲೇ ನಿಲ್ಸೋ ಅಂತ ಶಕ್ತಿ ಕೂಡ ಆ ಮಾತನ್ನೇ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಆದ್ರಿಂದ ನಮ್ಗೆ ಇದು ಏನ್ ಗೊತ್ತಾಗ್ತಾ ಇದೆಯಪ್ಪ ಅಂದ್ರೆ ಇಲ್ಲೂ ಕೂಡ ನೋಡಿ ಶಿವಶಕ್ತಿಯರನ್ನ ಏಕತ್ವವನ್ನ ನಮಗ್ ಗೊತ್ತಾಗ್ತಾ ಇದೆ. ಶಿವಶಕ್ತಿಯರ ಏಕತ್ವ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅವರಿಬ್ರು ಆ ಬೇರ್ಪಡಿಸಲಾಗದ ತತ್ವದಿಂದ ಕೂಡಿರ್ತಕ್ಕಂಥವ್ರು. ಶಿವಶಕ್ತಿ ಅನ್ನೋರು ಬೇರ್ಪಡಿಸಲಾಗದಂತ ತತ್ವದಿಂದ ಕೂಡಿರ್ತಕ್ಕಂಥವ್ರು. ಶಿವಶಕ್ತಿ ಅನ್ನೋದು ಒಂದೇ ತತ್ವ ಅನ್ನೋದು ಕೂಡ ಇಲ್ಲಿ ತಗೊಂಬಂದು ತೋರಿಸ್ತಾ ಇದ್ದಾರೆ. ಈ ಕಾಲ ಅನ್ನೋದು ಯಾರಿಗೂ ಕಾಯಲ್ಲ. ಯಾವಾಗ ಬರುತ್ತೋ, ಯಾವಾಗ ಹೋಗುತ್ತೋ, ಏನಾಗುತ್ತೋ, ಮುಂದೆ ಏನಾಗುತ್ತೆ ಅಂತ ನಮಗ್ ಗೊತ್ತೇ ಇಲ್ಲ. ಹಿಂದೆ ಆಗಿರೋದು ಮುಂದೆ ತಗೊಳಕ್ಕೂ ಆಗಲ್ಲ. ಆ ರೀತಿ ಈ ಕಾಲ ಅನ್ನೋದು ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಏನು ಗೊತ್ತಿಲ್ಲ. ಆದ್ರಿಂದ ನಾವು ಆ ದೇವಿಯ ಅನುಗ್ರಹದಿಂದ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಏನ್ ಈ ಕಾಲ ನಡೀತಾ ಇದೆಯೋ ಈ ಕಾಲದಲ್ಲಿ ಆ ದೇವಿನ ನಮ್ಮ ಸಾಧನೆಯ ಮೂಲಕ
ಅಂದ್ರೆ ನಾವು ಸಾಧನೆ ಮಾಡ್ತಾ ಹೋಗ್ಬೇಕು. ಶ್ರವಣ, ಮನನ, ನಿಧಿಧ್ಯಾಸ ಇವುಗಳ ಮೂಲಕ ಏನ್ ಈ ಕಾಲ ಕೊಟ್ಟಿದ್ದಾಳೋ ಆ ಕಾಲದಲ್ಲಿ ನಾವು ಅದನ್ನ ಮಾಡ್ತಾ ಮಾಡ್ತಾ ನಮ್ಮ ಅಂತರಂಗದ ಒಳಗೆ ಆ ಮಾತೆಯ ಒಂದು ತತ್ವ ಏನಿದೆ ಆ ತತ್ವವನ್ನ ನಾವು ಅಳವಡಿಸ್ಕೊಂಡಾಗ ನಾವು ಆ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಅಂತ ಅಂದ್ಬಿಟ್ಟು ಈ ಕಾಲ ಅನ್ನೋದ್ರಿಂದ ನಮಗ್ ತಿಳಿದು ಬರ್ತಾ ಇದೆ. ಏನ್ ಈ ಕಾಲ ಕೊಟ್ಟಿದ್ದಾನ ಈ ಕಾಲನ ನಾವು ವ್ಯಯ ಮಾಡ್ಕೋಬಾರ್ದು. ಅನ್ಯಾಯವಾಗಿ ನಾವು ಅವಳು ಕೊಟ್ಟಿರ್ತಕ್ಕಂಥ ಈ ಕಾಲವನ್ನ ನಾವು ನ್ಯಾಯ ರೀತಿಯಿಂದ ಒಳ್ಳೆ ರೀತಿಯಿಂದ ಅದನ್ನ ಉಪಯೋಗ ಮಾಡ್ಕೋಬೇಕು, ದುರುಪಯೋಗ ಮಾಡ್ಕೋಬಾರ್ದು. ಆ ಕಾಲದಲ್ಲಿ ನಾವು ಸಾಧನೆಯನ್ನ ಮಾಡಿ ಆಕೆಯನ್ನ ಉಪಾಸಿಸಿದಾಗ ನಾವು ಒಳ್ಳೆಯ ಫಲವನ್ನ ಅನುಭವಿಸ್ತೀವಿ. ಮುಂದಿನ ನಾಮ ಕಾಂತಿಮತಿ. ಕಾಂತಿಮತಿ ಅಂದಾಗ, ಕಾಂತಿ ಅಂದಾಗ ಏನಂತೀವಿ ನಾವು? ತೇಜಸ್ಸು. ಆ ತೇಜಸ್ಸು ಅನ್ನೋದು ಆ ಮುಖದಲ್ಲಿ ಕಂಡಾಗ ನಮ್ಗೆ ಆ ಕಾಂತಿ ಅನ್ನೋದು ನಮ್ಗೆ ಹೊಳಿತಾ ಇರುತ್ತೆ. ಆ ತೇಜಸ್ಸು ಅನ್ನೋದು, ಕಾಂತಿ ಅನ್ನೋದು ನಮಗ್ ಗೊತ್ತಾಗತ್ತೆ. ಆ ಕಾಂತಿ ಅನ್ನೋದನ್ನ ನಾವ್ ಹೇಗ್ ನೋಡ್ತೀವಿ? ಈ ಬಾಹ್ಯ ರೂಪದಿಂದ ಕಾಣ್ತೀವಿ. ಆ ತೇಜಸ್ಸನ್ನ ನಮ್ಗೆ ಈ ಹೊರಗಡೆಯಿಂದ ಮಾತ್ರ ನಮ್ಗೆ ಅವ್ರ ಕಾಂತಿ ಗೊತ್ತಾಗ್ತಾ ಇರತ್ತೆ. ಬಾಹ್ಯ ಸೌಂದರ್ಯದಿಂದ ನಮ್ಗೆ ಆ ಕಾಂತಿ ಅನ್ನೋದು ಗೊತ್ತಾಗತ್ತೆ. ಆದ್ರೆ ಅದು ನಿಜವಾದ ಕಾಂತಿ ಅಲ್ಲ, ನಿಜವಾದ ತೇಜಸ್ಸು, ನಿಜವಾದ ಕಾಂತಿ ಯಾವ್ದಪ್ಪ ಅಂದ್ರೆ ಜ್ಞಾನ, ಕರುಣೆ, ಪ್ರೀತಿ. ಇವು ಆ ಕಾಂತಿ ಅನ್ನೋದು. ಒಳಗಿರ್ತಕ್ಕಂಥ ಏನು ನಮ್ಮ ಜ್ಞಾನ ಇದೆಯೋ, ಕರುಣೆ, ಬೇರೆಯವ್ರನ್ನ ಕರುಣೆಯಿಂದ ಕಾಣೋದು, ಪ್ರೀತಿಯಿಂದ ಕಾಣೋದು, ಈ ಒಳ್ಳೆ ಗುಣಗಳು ನಮ್ಮಲ್ಲಿ ಒಳಗಡೆ ಯಾವಾಗ ಪ್ರಕಾಶಮಾನವಾಗಿರುತ್ತೋ ಅದನ್ನ ಕಾಂತಿ ಅಂತ ಹೇಳ್ತೀವಿ. ಈ ಪ್ರಕಾಶ ಅನ್ನೋದು ನಾವು ಎಲ್ಲಿ ನೋಡ್ತೀವಿ? ಆತ್ಮ ಪ್ರಕಾಶ ಅನ್ನೋದನ್ನ ನಾವು ಈ ಹೊರಗಡೆಯಿಂದ ನೋಡ್ತೀವಿ. ಆದ್ರೆ ಈ ಹೊರಗಡೆ ಬೆಳಕಿನಿಂದ, ಈ ಸೂರ್ಯನ ಬೆಳಕಿನಿಂದ ನಾವು ಏನ್ ಮಾಡ್ತೀವಿ? ಈ ಹೊರಗಿನ ಜಗತ್ತಿನ ಕತ್ತಲೆನ ಹೋಗ್ಲಾಡ್ಸುತ್ತೆ ಆ ಸೂರ್ಯನ ಬೆಳಕು. ಇವಾಗ ಸೂರ್ಯ ಬೆಳಕು ಕೊಟ್ಟ, ಸಂಜೆವರೆಗೂ ಅವ್ನು ಬೆಳಗ್ತಾ ಇರ್ತಾನೆ. ಅವನೇನ್ ಮಾಡ್ತಾನೆ? ಈ ಕತ್ತಲೆನ ಹೋಗ್ಲಾಡ್ಸ್ಬಿಟ್ಟು ನಿಮ್ಮ ಕರ್ಮಗಳನ್ನ ಮಾಡ್ಕೊಳ್ಳಿ, ನಿಮ್ಮ ದಿನನಿತ್ಯದ ಒಂದು ಕೆಲಸಗಳನ್ನ ಕಾರ್ಯಗಳನ್ನ ಮುಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಪ್ರಕಾಶಮಾನವಾಗಿ ಬೆಳಗ್ತಾನೆ. ಅವಾಗ ನಾವೇನ್ ಮಾಡ್ತೀವಿ? ಪ್ರತಿಯೊಂದು ಕಾರ್ಯಗಳನ್ನ ಕರ್ಮಗಳನ್ನ ಮಾಡ್ತಾ ಹೋಗ್ತೀವಿ. ಹೊರಗಿನ ಪ್ರಪಂಚದಲ್ಲಿ ಸೂರ್ಯ ತನ್ನ ಕಿರಣದ ಮೂಲಕ ನಮ್ಗೆ ಈ ರೀತಿಯ ಒಂದು ತೇಜಸ್ಸನ್ನ ಕೊಟ್ಟು ನಮ್ಮನ್ನ ಅಭಿವೃದ್ಧಿ ಪಡಿಸಿದ್ರೆ ಅಮ್ಮ ಏನ್ ಮಾಡ್ತಾಳೆ? ನಾವು ಅಮ್ಮನನ್ನ ಒಳಗಿನ ಮೂಲಕ ನಾವು ಪ್ರಾರ್ಥನೆ ಮಾಡಿದಾಗ ಆ ಆತ್ಮ ಅನ್ನೋದು ಏನಿದೆ, ಈ ಆತ್ಮನೇ ಪರಮಾತ್ಮ ಅಂತ ತಿಳಿದು ನಾವು ಅದನ್ನ ಅನುಭವಿಸಿ ಅದರ ಮುಖಾಂತರ ನಾವು ಸಾಧನೆ ಇದಾಗ ಏನಾಗತ್ತೆ? ಒಳಗಡೆ ಇರ್ತಕ್ಕಂಥ ಆ ಕತ್ತಲೆನ, ಅಜ್ಞಾನವನ್ನ ನಿವಾರಿಸ್ತಾಳೆ ಅಮ್ಮ. ನಾವೇನ್ ಅನ್ಕೊಂಡಿದೀವಿ? ನಾನೇ ಅಲ್ಲ, ನಾನು ಈ ಪ್ರಪಂಚದಲ್ಲಿ ನಾನು ಸತ್ಯವಾದನು ಅಂತ, ಈ ಹೊರಗಿನ ಪ್ರಪಂಚದಲ್ಲಿ ನಾನೇ ನಿಜವಾಗ್ಲೂ ಇರ್ತೀನಿ, ಸದಾಕಾಲ ಶಾಶ್ವತ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅಂತ ಅಜ್ಞಾನವನ್ನ ಅಮ್ಮ ಅನ್ನೋ ಒಳಗಿನಿಂದ ನಾವು ಪ್ರಾರ್ಥನೆ ಮಾಡಿದಾಗ ಆ ಕತ್ತಲೆ, ಅಜ್ಞಾನದ ಕತ್ತಲೆಯನ್ನ ಹೋಗ್ಲಾಡಿಸಿ ಬೆಳಕನ್ನ ಕೊಡ್ತಾಳೆ. ಅದೇ ಕಾಂತಿಮತಿ. ಅಮ್ಮನೇ ಆ ರೀತಿಯಲ್ಲಿ ನಮ್ಮ ಒಳಗಿನ ಒಂದು ಅಜ್ಞಾನವನ್ನ ಹೋಗಲಾಡಿಸಿ ಆ ಕಾಂತಿಯನ್ನ, ಆ ತೇಜಸ್ಸನ್ನ ಕೊಡ್ತಾಳ ಅಂತವಳೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತ ಮಾತೆ. ಆದ್ರಿಂದ ಆ ಪರಬ್ರಹ್ಮಣ ಸ್ವರೂಪಿಣಿಯನ್ನ ನಾವು ಸದಾಕಾಲ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ಈ ಪರಮಾತ್ಮ ಈ ಸೃಷ್ಟಿನ ಮಾಡ್ಬೇಕು ಅಂತ ಅಂದಾಗ ಏನ್ ಮಾಡ್ತಾನೆ? ಈ ಸೃಷ್ಟಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡ್ಕೊಂತಾನೆ. ಆ ಸಂಕಲ್ಪ ಮಾಡಿದಾಗ ಆ ಸಂಕಲ್ಪ ಶಕ್ತಿಯಿಂದ ಏನಾಗತ್ತೆ? ಈ ಪ್ರಪಂಚಕ್ಕೆ ಅಹಂ ಅನ್ನೋ ಒಂದು ಸ್ಪಂದನ ಉಂಟಾಗುತ್ತೆ, ಒಂದು ಚಲನೆ. ಅಹಂ ಅನ್ನೋ ಒಂದು ಸ್ಪಂದನ ಯಾವಾಗ ಉಂಟಾಗುತ್ತೋ ಅಂತ ಸ್ಪಂದನದಿಂದ ಏನಾಗತ್ತೆ? ಪ್ರಕೃತಿಯಲ್ಲಿ ಪರಿಣಾಮ ಅನ್ನೋದು, ಕ್ಷೋಭೆ ಅನ್ನೋದು ಪ್ರಥಮವಾಗಿ ಉಂಟಾಗುತ್ತೆ. ಕ್ಷೋಭೆ ಅಂದ್ರೆ ಏನು ಅಲ್ಲ ಬೇರೆ, ಕ್ಷೋಭೆ ಅಂತ ಅಂದ್ರೆ ಚಲನ, ಕಂಪನ.
ಜಾಗೃತಿ ಅಂತ ಹೇಳ್ತಾರೆ. ಆ ಪರಮಾತ್ಮ ಈ ಸೃಷ್ಟಿ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಾಗ ಮೊದಲಿಗೆ ಆ ಕ್ಷೋಭೆ ಅನ್ನೋದು ಜಾಗೃತವಾಗುತ್ತೆ ಈ ಸೃಷ್ಟಿ ಒಳಗೆ. ಅಂತಹ ಕ್ಷೋಭೆಯಿಂದ ಈ ಜಗತ್ತು ಅನ್ನೋದು ಹುಟ್ಕೊಳ್ಳುತ್ತೆ. ಇಂತಹ ಜಗತ್ತಿನಲ್ಲಿ ಆ ಮಾತೆ ಏನ್ ಮಾಡಿದಾಳೆ, ಸೂಕ್ಷ್ಮ ರೂಪಿಣಿಯಾಗಿ ಈ ಜಗತ್ತಿನಲ್ಲಿ ಇದ್ದಾಳೆ. ಅಂದ್ರೆ ಅಮ್ಮ ಈ ಜಗತ್ನಲ್ಲಿ ಹೇಗಿದ್ದಾಳಪ್ಪ ಅಂದ್ರೆ ಒಂದು ಇರುವೆ, ಒಂದು ಚೀಮಿ ಅಂತ ಹೇಳ್ತೀವಿ, ಇರುವೆ ಅಂತ ಹೇಳ್ತೀವಿ. ಆ ಚೀಮಿನಲ್ಲಿ ಕೂಡ ಅಮ್ಮ ಇದ್ದಾಳೆ ಸೂಕ್ಷ್ಮ ರೂಪಿಣಿಯಾಗಿ. ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಆ ಪರಮಾತ್ಮ ಸಂಕಲ್ಪ ಮಾಡ್ಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡ್ಬೇಕು ಅಂದಾಗ ಆ ಕ್ಷೋಭೆಯಿಂದ ಉಂಟಾದಂತಹ ಕಂಪನದಲ್ಲಿ ಈ ಜಗತ್ ಸೃಷ್ಟಿ ಆಗುತ್ತೆ. ಆ ಜಗತ್ತಲ್ಲಿ ಸೂಕ್ಷ್ಮ ರೂಪಿಣಿಯಾಗಿ ಕೂಡ ಪ್ರತಿಯೊಂದರಲ್ಲೂ ಅಮ್ಮ ವಿಕಸನ ಹೊಂದಿದ್ದಾಳೆ, ಪ್ರತಿಯೊಂದರಲ್ಲೂ ಇದ್ದಾಳೆ, ವಿಸ್ತಾರವಾಗಿ ಹರಡ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳಿ. ಅದೇ ರೀತಿ ಈ ಪ್ರಪಂಚದಲ್ಲಿ ಪ್ರತಿಯೊಂದರಲ್ಲೂ ಸೂಕ್ಷ್ಮ ಜೀವಿಗಳಲ್ಲೂ ಅಮ್ಮ ಇದ್ದಾಳೆ ಅಂದಾಗ ಈ ಜೀವಿಯಲ್ಲೂ ಈ ಶರೀರದಲ್ಲೂ ಕೂಡ ಅಮ್ಮ ಏನಾಗಿದ್ದಾಳೆ, ಸೂಕ್ಷ್ಮ ರೂಪವಾಗಿ ನಮ್ಮ ಶರೀರದಲ್ಲೂ ಕೂಡ ಇದ್ದಾಳೆ. ಯಾವ ರೀತಿ ಇದ್ದಾಳಪ್ಪ ಅಂತಂದ್ರೆ, ಅಮ್ಮ ಈ ಶರೀರದಲ್ಲಿ 7 ಧಾತುಗಳ ಮೂಲಕ ಈ ಶರೀರದಲ್ಲಿ ಇದ್ದಾಳ. ಆ ಧಾತುಗಳು ಅನ್ನೋದು ಈ ಶರೀರಕ್ಕೆ ಪ್ರಮುಖವಾದಂತ ಮೂಲವಾದಂತ ವಸ್ತುಗಳು. ಆ ರೀತಿಯಲ್ಲಿ ಆ ಧಾತುವಿನ ರೀತಿಯಲ್ಲಿ ಅಮ್ಮ ಸೂಕ್ಷ್ಮ ರೂಪಳಾಗಿ ಈ ಶರೀರದಲ್ಲೂ ಕೂಡ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದ್ಯಾವ್ಯಾವ್ದು ಆ ಧಾತುಗಳು ಅಂದ್ರೆ, ರಸ, ಮಾಂಸ, ಮಜ್ಜ, ರಕ್ತ, ಮೇಧಸ್ಸು, ಶುಕ್ರ, ಈ ಒಂದೊಂದು ಧಾತು. ಆ ಧಾತುಗಳಿಗೂ ಕೂಡ ಒಬ್ಬೊಬ್ಬ ಅಂಗ ದೇವತೆಗಳಿರ್ತಾರೆ. ಒಂದೊಂದರಲ್ಲೂ ಏನು ನಾವು ಈ ಧಾತು ಮಾಂಸ, ಮಜ್ಜ, ರಸ, ಅಸ್ಥಿ, ರಕ್ತ, ಮೇಧಸ್ಸು, ಶುಕ್ರ ಅಂತ ಹೇಳ್ತಾ ಇದೀವೋ, ಒಂದೊಂದರಲ್ಲೂ ಕೂಡ ಒಬ್ಬೊಬ್ಬ ದೇವತೆ ಇರ್ತಾಳೆ. ಒಂದೊಂದರಲ್ಲೂ ಒಬ್ಬೊಬ್ಬ ದೇವತೆ ಅನ್ನೋಳು ಇರ್ತಾಳೆ. ಆ ದೇವತೆಗಳು ಈ 7 ಧಾತುಗಳಲ್ಲಿ ಇದ್ಕೊಂಡು ಈ ಶರೀರನ ಸರಿಯಾಗಿ ನಡೆಸ್ತಾ ಇದ್ದಾಳೆ. ಈ ಶರೀರ ಸರಿಯಾಗಿ ನಡಿಬೇಕು, ಈ ಶರೀರದ ಕೆಲಸ ಸಮತಟ್ಟಾಗಿ ನಡೀತಾ ಹೋಗ್ಬೇಕು ಅಂದಾಗ ಆ 7 ದೇವತೆಗಳು ಕೂಡ ಇದನ್ನ ಯಾವ ಕಾಯಿಲೆನೂ ಇದ್ದೀರ, ಏನ ಕಾಯಿಲೆ ಬಂತು ಅಂದ್ರೆ ಈ ಶರೀರ ಮುಂದಕ್ಕೆ ಹೋಗಕ್ಕಾಗಲ್ಲ, ಅಲ್ಲೇ ನಿಂತೋಗ್ಬಿಡುತ್ತೆ. ಆರೋಗ್ಯವಾಗಿ ಪುಷ್ಟಿಯಾಗಿ ತೇಜಸ್ಸಿನಿಂದ ಈ ಶರೀರ ನಡಿಬೇಕು ಅಂದ್ರೆ ಏನು ಈ ಸಪ್ತ ಧಾತುಗಳ ಅಧಿದೇವತೆಗಳಿದಾರೋ ಅವರು ಇದನ್ನ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ. ಆದ್ರಿಂದ ಧಾತುಗಳ ವೈಫಲ್ಯವನ್ನ ನಾವು ನಿಗಿಸ್ಕೋಬೇಕು, ಆ ಧಾತುಗಳನ್ನ ನಾವು ಸಮತಟ್ಟಿನಲ್ಲಿ ಇರಿಸ್ಕೋಬೇಕು ಅಂದಾಗ ಶರೀರ ನಮ್ಗೆ ಸರಿಯಾದ ರೀತಿಯಲ್ಲಿ ಇರ್ಬೇಕು ಅಂದಾಗ ನಾವೇನ್ ಮಾಡ್ಬೇಕು, ಆ ಸಪ್ತ ಧಾತುಗಳ ದೇವತೆಗಳನ್ನ ನಾವು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿ ನಮ್ಮ ಆರೋಗ್ಯವನ್ನ ನಾವು ಸಾಧಿಸ್ಕೋಬಹುದು. ಈ ಎಲ್ಲ ಇಂತಹ ಧಾತುಗಳಿಗೆ ಸಪ್ತ ದೇವತೆಗಳಿಗೆ ಅಧಿದೇವತೆ ಯಾರಪ್ಪ ಅಂತಂದ್ರೆ ವಾರಾಹಿ ದೇವಿ ಅಂತ ಹೇಳ್ತಾರೆ. ಈ ಸಪ್ತ ಧಾತುಗಳ ಒಂದು ಅಧಿದೇವತೆ ವಾರಾಹಿ ದೇವತೆ. ಈಕೆನ್ನ ನಾವು ಎಲ್ಲಿ ನೋಡ್ತೀವಪ್ಪ ಆ ವಾರಾಹಿ ದೇವಿನ ಅಂತಂದ್ರೆ ಶ್ರೀಚಕ್ರದ 3ನೇ ಆವರಣಕ್ಕೆ ಇವಳು ಅಧಿಪತಿಯಾಗಿರ್ತಾಳೆ. ವಾರಾಹಿ ದೇವಿ ಶ್ರೀಚಕ್ರದ 3ನೇ ಆವರಣದಲ್ಲಿ ಅಧಿಪತಿಯಾಗಿರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ನಮ್ಮ ಶರೀರದಲ್ಲೂ ಕೂಡ ಈ ದೇವತೆಗಳು ಅನ್ನೋರು ಪ್ರತಿಯೊಂದು ಕಣದಲ್ಲೂ ಪ್ರತಿಯೊಂದು ಅಂಗಗಳಲ್ಲೂ ಕೂಡ ಈ ದೇವತೆಗಳನ್ನೋರು ನಮ್ಗೆ ಚಿಕಿತ್ಸೆನ ಕೊಡ್ತಾ ಹೋಗ್ತಾರೆ. ಅವರನ್ನ ನಾವು ಪ್ರಾರ್ಥನೆ ಮಾಡಿದಾಗ, ಅವರಲ್ಲಿ ನಾವು ಇದಾದಾಗ, ಸೋತಾಗ, ಅವರಲ್ಲಿ ನಾವು ಮನವನ್ನ ಇಟ್ಟಾಗ ಏನಾಗತ್ತೆ, ಅವರು ನಮ್ಗೆ ಚಿಕಿತ್ಸೆಯನ್ನ ಕೊಡ್ತಾ ಹೋಗ್ತಾರೆ. ವೈದ್ಯರಂತೆ ನಮ್ಗೆ ಚಿಕಿತ್ಸೆಯನ್ನ ನೀಡ್ತಾ ಹೋಗ್ತಾರೆ. ಆದ್ರಿಂದ ನಾವು ಒಳ್ಳೆ ಫಲವನ್ನ ಪಡಿಬೇಕು. ಈ ಶರೀರವನ್ನ ಒಂದು ಉತ್ತಮ ದಾರಿಯಲ್ಲಿ ಕೊಂಡೊಯ್ಬೇಕು. ಆರೋಗ್ಯ ಮಾರ್ಗದಲ್ಲಿ ಸಾಮರ್ಥ್ಯದಿಂದ ಧೈರ್ಯದಿಂದ ನಾವು ಮುಂದೆ ಸಾಗ್ಬೇಕು ಅಂತ ಅಂದಾಗ ನಾವು ಈ ಲಲಿತಾ ಸಹಸ್ರನಾಮದಲ್ಲಿ ತಿಳಿಸಿರ್ತಕ್ಕಂಥ ಪ್ರತಿಯೊಬ್ಬ ದೇವತೆಗಳನ್ನು ಕೂಡ ನಾವು ಆರಾಧನೆ ಮಾಡ್ತಾ ಹೋದಾಗ ನಾವು ಉತ್ತಮ ಫಲವನ್ನ ಹೊಂದಿ ಉತ್ತಮ
ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ, ಆರೋಗ್ಯ ವ್ಯಕ್ತಿಯಾಗಿ, ಉತ್ತಮವಾದ ಒಂದು ಸಾಧನೆಯನ್ನ ಮಾಡ್ತಾ ನಾವು ಜೀವನವನ್ನ ಕಳೀಬಹುದು. ನಾವು ಈ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಗಳಿಸುವುದ್ರ ಜೊತೆಗೆ ಮೋಕ್ಷವನ್ನು ಕೂಡ ಈ ಲಲಿತಾ ಸಹಸ್ರನಾಮದ ಪಠಣೆಯಿಂದ ಪಡೆಯಬಹುದು ಅಂತ ಅಂದ್ಬಿಟ್ಟು ಈ ನಾಮಗಳ ರಹಸ್ಯವನ್ನ ತಿಳಿತಾ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಓಂ ಶ್ರೀ ಮಾತ್ರೇ ನಮಃ. ಧನ್ಯವಾದಗಳು ಶೀಲಾಜಿ. ಧನ್ಯವಾದಗಳು.